ಇವತ್ತಿನ ಕ್ಲಾಸಲ್ಲಿ ನಾವು ಚಾಪ್ಟರ್ 4 ಅಂಡರ್ಸ್ಟ್ಯಾಂಡಿಂಗ್ ಕ್ವಾಡ್ರಿಲ್ಯಾಟರಲ್ಸ್ ಅಂತ ಇದೆ 8th ಕ್ಲಾಸ್ ಅಲ್ಲಿ. ಸೊ ಅದರಲ್ಲಿ ಏನು ವಿಚಾರ ಇದೆ ಅಂತ ತಿಳ್ಕೊಳ್ಳೋಣ. ಕ್ವಾಡ್ರಿಲ್ಯಾಟರಲ್ಸ್ ಅಂದ್ರೆ ಆಲ್ರೆಡಿ ಗೊತ್ತಿದೆ ನಿಮ್ಗೆ, 4 ಸೈಡ್ ಇಂದ ಆಗಿರ್ತಕ್ಕಂಥ ಕ್ಲೋಸ್ಡ್ ಫಿಗರ್ ಗೆ ನಾವು ಕ್ವಾಡ್ರಿಲ್ಯಾಟರಲ್ಸ್ ಅಂತ ಹೇಳ್ತೀವಿ. 4 ಸೈಡ್ಸ್ ಇಂದ ಆಗಿದ್ರೆ ಅದನ್ನ ನಾವು ಕ್ವಾಡ್ರಿಲ್ಯಾಟರಲ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಗೆ ಸ್ಕ್ವಯರ್, ರೆಕ್ಟಾಂಗಲ್, ರ್ಯಾಂಬಸ್ ಈ ತರದವನ್ನ ನಾವು ಕ್ವಾಡ್ರಿಲ್ಯಾಟರಲ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಆ ಚಾಪ್ಟರ್ ಏನ್ ಬರ್ತದೆ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮೊದಲು ಸ್ವಲ್ಪ ಬೇಸಿಕ್ಸ್ ಅಲ್ಲಿ ಬಂದ್ರೆ ಅದರಲ್ಲಿ ಕರ್ವ್ಸ್ ಅಂತ ಬರ್ತದೆ. ಕರ್ವ್ಸ್ ಅಂತಂದ್ರೆ ಏನಪ್ಪಾ ಅಂದ್ರೆ ಫಿಗರ್ ಟ್ರೇಸ್ ಔಟ್ ಆನ್ ಎ ಪ್ಲೇನ್ ಸರ್ಫೇಸ್. ಫಿಗರ್ ಪ್ಲೇಸ್ ಔಟ್ ಆನ್ ಎ ಪ್ಲೇನ್ ಸರ್ಫೇಸ್ ಅಂದ್ರೆ ಪ್ಲೇನ್ ಸರ್ಫೇಸ್ ಮೇಲೆ ಒಂದು ಫಿಗರ್ ನ ಟ್ರೇಸ್ ಔಟ್ ಮಾಡೋದು. ಟ್ರೇಸ್ ಔಟ್ ಮಾಡೋದು ಅಂದ್ರೆ ಬರೆಯೋದು. ದಿಸ್ ಇಸ್ ದ ಕರ್ವ್. ದಿಸ್ ಇಸ್ ದ ಕರ್ವ್. ಟ್ರೇಸ್ ಔಟ್ ಹೇಗ್ ಬೇಕಾದ್ರೂ ಬರೀಬಹುದು, ಅದನ್ನ ಕರ್ವ್ ಅಂತ ಹೇಳ್ತೀವಿ. ಸೊ ಕರ್ವ್ ಅಂತಂದ್ರೆ ದ ಫಿಗರ್ ಟ್ರೇಸ್ ಔಟ್ ಆನ್ ಎ ಪ್ಲೇನ್ ಸರ್ಫೇಸ್ ವಿತೌಟ್ ಲಿಫ್ಟಿಂಗ್ ಪೆನ್ ಆರ್ ಪೆನ್ಸಿಲ್. ಪೆನ್ನು ಅಥವಾ ಪೆನ್ಸಿಲ್ ನ ಎತ್ತದೇನೆ ಬರೆದ್ರೆ ಅದನ್ನ ನಾವು ಕರ್ವ್ ಅಂತ ಹೇಳ್ತೀವಿ. ಯಾವ್ದು ಹೇಗೆ ಯಾವ ರೀತಿನಾಗಿರ್ಬೋದು. ಸೊ ದಿಸ್ ಇಸ್ ದ ಕರ್ವ್. ದೀಸ್ ಆರ್ ಆಲ್ ದ ಕರ್ವ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇದ್ರ ಕರ್ವ್ಸ್ ಅಲ್ಲಿ ಓಪನ್ ಕರ್ವ್ಸ್, ಕ್ಲೋಸ್ಡ್ ಕರ್ವ್ಸ್ ಅಂತ ಬರ್ತಾವ. ಓಪನ್ ಕರ್ವ್ಸ್ ಅಂತಂದ್ರೆ ಸೊ ಎಲ್ಲಿ ಸ್ಟಾರ್ಟ್ ಮಾಡಿರ್ತೀವಿ ಅಲ್ಲಿನೇ ಎಂಡ್ ಆಗಲ್ಲ ಅದು. ದಿಸ್ ಪಾಯಿಂಟ್ ಇಸ್ ದ ಬಿಗಿನಿಂಗ್ ಪಾಯಿಂಟ್. This point is the beginning point of this curve. It should not it's not end at a beginning point. That's why it is not a closed figure. It's a open figure or open curve. Open ಇದೆ ನೋಡಿ, ಇಲ್ಲಿ ಸ್ಟಾರ್ಟ್ ಆಗಿದೆ, ಇಲ್ಲಿ ಎಂಡ್ ಆಗಿದೆ, ಓಪನ್ ಇದೆ. ಸೊ ಬೇರೆ ತಗೋತೀನಿ ಅಂದ್ರೂ this is, observe this one. This is also, this is the beginning point, this is the ending point. This is not a same. ಒಂದೇ ಆದ್ರೆ ಬಿಗಿನಿಂಗ್ ಪಾಯಿಂಟ್ ಮತ್ತೆ ಎಂಡಿಂಗ್ ಪಾಯಿಂಟ್ ಎರಡೂ ಒಂದೇ ಆಗಿದ್ರೆ ಅದನ್ನ ನಾವು ಕ್ಲೋಸ್ಡ್ ಕರ್ವ್ ಅಂತ ಹೇಳ್ತೀವಿ. ನೋಡಿ ಸ್ಟಾರ್ಟ್ ಮಾಡ್ತೀವಿ, ಎಲ್ಲೋ ಬರ್ಕೊಂಡು ಬಂದು ಮತ್ತೆ ಅದೇ ಪಾಯಿಂಟ್ ಅಲ್ಲಿ ಎಂಡ್ ಮಾಡಿದ್ರೆ ದಿಸ್ ಇಸ್ ದ ಕ್ಲೋಸ್ಡ್ ಫಿಗರ್. ಕ್ಲೋಸ್ ಆಗಿದೆ, there is no gap here. This is a closed figure without lifting pen. ಕ್ಲೋಸ್ ಮಾಡ್ತೀನಿ ನೋಡಿ, ಹಿಂಗ್ ಬಂದು ಇಲ್ಲೊಂದು ಸ್ವಲ್ಪ ಗ್ಯಾಪ್ ಕೊಟ್ಟು ಇಲ್ಲಿ ಬಂದು ಹಿಂಗ್ ಜಾಯಿನ್ ಮಾಡಿದ್ರೆ this is also open figure. Here observe this. This is a gap is there. This is a open figure. ಎಂಡ್ ಆಗಿದೆ, ಇಲ್ಲಿ ಎರಡು ಕರ್ವ್ ಆಗೋಯ್ತು ಅನ್ನೋ ಅರ್ಥ ಕೊಡ್ತದೆ. ಕ್ಲೋಸ್ಡ್ ಫಿಗರ್ ಅಂದ್ರೆ ಎಲ್ಲಿ ಸ್ಟಾರ್ಟ್ ಮಾಡ್ತೀವೋ ಅಲ್ಲೇನೆ ಎಂಡ್ ಆಗ್ಬೇಕು, ಅದನ್ನ ಕ್ಲೋಸ್ಡ್ ಫಿಗರ್ ಅಂತ ಹೇಳ್ತೀವಿ. ಎಲ್ಲಿ ಸ್ಟಾರ್ಟ್ ಮಾಡ್ತೀವೋ ಅಲ್ಲೇ ಎಂಡ್ ಮಾಡಿದ್ರೆ this is the closed figure. This is also closed figure. This is open figure. Closed figure and open figure. So in open figure, so the curve that does not end at the same point. Does not end at the same point. Same point alli end agala. The closed figure, so the beginning point and ending point of the curve is same. That is called the closed figure. Okay. So idralli closed figure alli simple closed curve ಅನ್ನೋದೊಂದು ಬರ್ತದೆ, ಕಾಂಪ್ಲೆಕ್ಸ್ ಕ್ಲೋಸ್ಡ್ ಕರ್ವ್ ಅಂತ. ಸಿಂಪಲ್ ಅಂದ್ರೆ ಸೊ ಒಂದು ಬಿಗಿನಿಂಗ್ ಪಾಯಿಂಟ್ ಇಂದ ಎಂಡ್ ಪಾಯಿಂಟ್ ಗೆ, ಬಿಗಿನಿಂಗ್ ಪಾಯಿಂಟ್ ಮತ್ತೆ ಎಂಡ್ ಪಾಯಿಂಟ್ ಸೇಮ್ ಇದ್ರೆ ಕ್ಲೋಸ್ಡ್ ಫಿಗರ್. ಇಲ್ಲೇನಾದ್ರೂ ಇಂಟರ್ಸೆಕ್ಟ್ ಆದ್ರೆ ಇಟ್ ಇಸ್ ನಾಟ್ ಎ ಸಿಂಪಲ್ ಕ್ಲೋಸ್ಡ್ ಕರ್ವ್. ನೋಡಿ ಹಿಂಗ್ ಬಂದು ಟ್ರಯಾಂಗಲ್ ಹಿಂಗ್ ಬಂದಿದೆ, ದಿಸ್ ಇಸ್ ದ ಸಿಂಪಲ್ ಕರ್ವ್, ಕ್ಲೋಸ್ಡ್ ಫಿಗರ್. ಸಿಂಪಲ್ ಕ್ಲೋಸ್ಡ್ ಫಿಗರ್ ಅದನ್ನೇ ಈ ರೀತಿ ಬರೆದು ಈ ರೀತಿ ಬರ್ತಿದ್ದಾರೆ ಅಂದ್ರೆ ದಿಸ್ ಇಸ್ ಎ ಕ್ಲೋಸ್ಡ್ ಬಟ್ ಇಟ್ ಇಸ್ ನಾಟ್ ಸಿಂಪಲ್. ಇಟ್ಸ್ ಎ ಕ್ಲೋಸ್ಡ್ ಫಿಗರ್ ಬಟ್ ಇಟ್ಸ್ ನಾಟ್ ಎ ಸಿಂಪಲ್. ಇಂಟರ್ಸೆಕ್ಟ್ ಆಗಿದೆ, ಎನಿ ಒನ್ ಆಫ್ ದ ಪಾಯಿಂಟ್, the two lines are intersect or two curves, it has intersect anywhere. So observe this is the intersect ಆಗಿದೆ. So this is not a simple closed curve. Closed curve ಅಂದ್ರೆ ಎಲ್ಲೂ ಇಂಟರ್ಸೆಕ್ಟ್ ಆಗಬಾರ್ದು. ಹಿಂಗ್ ಬಂದಿದೆ, ಹಿಂಗ್ ಹೋಗಿದೆ, ಅಥವಾ ಹಿಂಗ್ ಬಂದು ಹಿಂಗ್ ಹೋಗಿದೆ, ಕ್ಲೋಸ್ ಆಗಿದೆ ಆದ್ರೆ ಇಲ್ಲಿ ಇಂಟರ್ಸೆಕ್ಟ್ ಆಗಿದೆ. ದಿಸ್ ನಾಟ್ ಎ ಸಿಂಪಲ್ ಕ್ಲೋಸ್ಡ್ ಕರ್ವ್. ಕ್ಲೋಸ್ಡ್ ಕರ್ವ್ ಸೊ ಎಂಡ್ ಎಲ್ಲೋ ಇಂಟರ್ಸೆಕ್ಟ್ ಆಗಬಾರ್ದು. ಆ ರೀತಿ ಇದ್ರೆ ಅದನ್ನ ನಾವೇನಂತ ಕರಿತೀವಿ, ಸಿಂಪಲ್ ಕ್ಲೋಸ್ಡ್ ಕರ್ವ್.
ಕರ್ವ್ ಅಂತ ಹೇಳ್ತೀವಿ. ಸಿಂಪಲ್ ಕ್ಲೋಸ್ಡ್ ಕರ್ವ್, ರೆಕ್ಟಾಂಗಲ್, ಸ್ಕ್ವೇರ್, ರ್ಯಾಂಬೋಸ್ ಯಾವ್ದಾರ ತಗೊಳ್ಳಿ. ಸೊ ಕ್ವಾಡ್ರಿಲೇಟರಲ್ ಅಂತ ಪೆಂಟಗಾನ್, hexagon. Hexagon means 6 sides ಇರ್ತದೆ. These are all the closed, simple closed curve. Simple. This is simple. This is simple. Both are simple. These two are the simple. This is also closed and simple. Closed curve ಅಲ್ಲಿ simple curve ಅಂತ ಹೇಳ್ತೀವಿ. This is complex ಆಗುತ್ತೆ. Complex means intersect ಆಗಿದೆ. ಇಲ್ಲಿ ಕೂಡ intersect ಆಗಿದೆ. ಇಲ್ಲಿ intersect ಆಗಿದೆ. ಇಲ್ಲೂ intersect ಆಗಿದೆ. This also intersect. This is a closed curve, but it's not simple. It's not a simple closed curve. ಇಷ್ಟು ಡಿಫರೆನ್ಸ್ ಗೊತ್ತಾಗ್ಲಿ. ನೆಕ್ಸ್ಟ್ ಪಾಲಿಗಾನ್ಸ್ ಅಂತ ಬರ್ತದೆ. ಪಾಲಿಗಾನ್ಸ್ ಅಂತಂದ್ರೆ ಸೊ ಕ್ಲೋಸ್ಡ್ ಕರ್ವ್, ಕ್ಲೋಸ್ಡ್ ಫಿಗರ್, ಕ್ಲೋಸ್ ಆಗಿರ್ಬೇಕು, ಬಟ್ ಕರ್ವ್ ಇಂದ ಆಗಿರಬಾರ್ದು. ಲೈನ್ಸ್ ಇಂದ ಕರ್ವ್, ಲೈನ್ಸ್ ಇಂದ ಅದು ಕ್ಲೋಸ್ ಆಗಿದ್ರೆ ಅದನ್ನ ನಾವು ಪಾಲಿಗಾನ್ಸ್ ಅಂತ ಹೇಳ್ತೀವಿ. ದಿಸ್ ಇಸ್ ದ ಪಾಲಿಗಾನ್ಸ್. ಪಾಲಿಗಾನ್ಸ್. ಸೊ ಮಿನಿಮಮ್ ಕ್ಲೋಸ್ಡ್ ಫಿಗರ್ ಮಾಡಬೇಕು ಅಂದ್ರೆ ಮಿನಿಮಮ್ ನಮ್ಗೆ 3 ಸೈಡ್ಸ್ ಬೇಕು. 3 ಸೈಡ್ ಇಲ್ದೇನೆ ಒಂದು ಕ್ಲೋಸ್ಡ್ ಫಿಗರ್ ನ ಮಾಡಕ್ ಆಗಲ್ಲ. 1 2 ಸೈಡ್ ಅಲ್ಲಿ ನಾವು ಕ್ಲೋಸ್ ಫಿಗರ್ ಆಗಿದೆಯಾ? ಇದು ಕ್ಲೋಸ್ ಫಿಗರ್ ಆಗಿಲ್ಲ. ಸೊ ಮಿನಿಮಮ್ ನಮ್ಗೆ 3 ಲೈನ್ ಬೇಕು. ಈಗ ಇದು ಕ್ಲೋಸ್ಡ್ ಫಿಗರ್ ಆಯ್ತು. ಸೊ ಇದನ್ನ ಪಾಲಿಗಾನ್ಸ್. ಪಾಲಿಗಾನ್ಸ್ ಅಲ್ಲಿ ಇದು ಟ್ರಯಾಂಗಲ್ ಆಯ್ತದೆ. ಪಾಲಿಗಾನ್ಸ್ ಅಲ್ಲಿ ಏನಾಗ್ತದೆ, ಇದು ಟ್ರಯಾಂಗಲ್ ಅಂತ ಹೆಸರು ಕರಿತೀವಿ. 4 ಸೈಡ್ ಇದ್ರೆ ಅದನ್ನ ಕ್ವಾಡ್ರಿಲ್ಯಾಟರಲ್ಸ್ ಅಂತೀವಿ. ಅದು ಕೂಡ ಪಾಲಿಗಾನ್ಸ್ ನೇ. 4 ಸೈಡ್ಸ್ ಇಂದ ಕವರ್ ಆಗಿರ್ತದೆ. 1 2 3 4 ಸೈಡ್ಸ್ ಇಂದ ಅದು ಕವರ್ ಆಗಿದ್ರೆ ಅದನ್ನ ಪಾಲಿಗಾನ್ಸ್ ಅಂತಾನೆ ಹೇಳ್ತೀವಿ. ಅದರಲ್ಲಿ ಕ್ವಾಡ್ರಿಲ್ಯಾಟರಲ್ಸ್, ಪಾಲಿಗಾನ್ಸ್ ಅಲ್ಲಿ ಡಿಫರೆಂಟ್ ಟೈಪ್ಸ್ ಇರ್ತವೆ. ಸೊ 4 ಸೈಡ್ಸ್ ಇದ್ರೆ ಕ್ವಾಡ್ರಿಲ್ಯಾಟರಲ್ಸ್ ಅಂತ ಹೇಳ್ತೀವಿ. 3 ಸೈಡ್ಸ್ ಇದ್ರೆ ಟ್ರಯಾಂಗಲ್. 5 ಸೈಡ್ ಇಂದ ಆಗಿದ್ರೆ ಅದನ್ನ ಪೆಂಟಗಾನ್ ಅಂತ ಹೇಳ್ತೀವಿ. Pentagon. This is the pentagon. Next hexagon. 6 sides idre hexagon. 7 sides idre heptagon. 8 side ಇಂದ ಆಗಿದ್ರೆ ಅದನ್ನ ಆಕ್ಟಾಗಾನ್. 9 sides ಇಂದ್ರೆ ನ್ಯಾನೋಗಾನ್. ಮತ್ತೆ 10 ಇಂದ ಡೆಕಾಗಾನ್ ಅಂತ ಹೇಳ್ತೀವಿ. ಸೊ ಈ ಡೆಕಾಗಾನ್, ಹೆಕ್ಸಾಗಾನ್, ಟ್ರಯಾಂಗಲ್, ಕ್ವಾಡ್ರಿಲ್ಯಾಟರಲ್ಸ್, ಪೆಂಟಗಾನ್ ಈ ತರ ಸೈಡ್ಸ್ ಇಂದ ಆಗಿರುವಂತ ಫಿಗರ್ ಗಳಿಗೆ ನಾವು ಪಾಲಿಗಾನ್ಸ್ ಅಂತ ಹೇಳ್ತೀವಿ. ಸೊ ಅದು ಸೈಡ್ಸ್ ಅಂದ್ರೆ ಸ್ಟ್ರೈಟ್ ಲೈನ್ ಸೆಗ್ಮೆಂಟ್ ಅಂತ ಹೇಳ್ತೀವಲ್ಲ, ಆ ಲೈನ್ ಸೆಗ್ಮೆಂಟ್ ಇಂದ ಆಗಿರ್ಬೇಕು. ಸೊ ಲೈನ್ ಸೆಗ್ಮೆಂಟ್ ನೋಡಿ, ದಿಸ್ ಇಸ್ ದ ಸ್ಟ್ರೈಟ್ ಲೈನ್ ಸೆಗ್ಮೆಂಟ್. ಇದು ಕೂಡ ಲೈನ್ ಸೆಗ್ಮೆಂಟ್. ಸ್ಟ್ರೈಟ್ ಆಗಿರುವ ಲೈನ್ ಗೆ ನಾವು ಲೈನ್ ಸೆಗ್ಮೆಂಟ್ಸ್ ಅಂತ ಹೇಳ್ತೀವಿ. ಸೊ ಎಂಡಿಂಗ್ ಪಾಯಿಂಟ್ ಲೈನ್ ಸೆಗ್ಮೆಂಟ್. ಸೊ ಈ ರೀತಿಯಾಗಿದ್ರೆ ಇದನ್ನ ನಾವು ಪಾಲಿಗಾನ್ಸ್ ಅಂತ ಹೇಳ್ತೀವಿ. ಸೊ ಈ ರೀತಿ ಇದ್ರೆ ನಾವು ಪಾಲಿಗಾನ್ಸ್, ಹೆಕ್ಸಾಗಾನ್, ಪೆಂಟಗಾನ್ ಹೆಸರು ಕೊಡ್ತಾ ಹೋಗ್ತೀವಿ. ಸೊ ಕ್ಲೋಸ್ಡ್ ಫಿಗರ್ ಅಂದ್ರೆ ಕರ್ವ್ ಇಂದ ಆಗಿರ್ಬೋದು, ಮತ್ತೆ ನಾವು ಲೈನ್ಸ್ ಇಂದ ಆಗಿರ್ಬೋದು. ಆದ್ರೆ ಲೈನ್ಸ್ ಇಂದ ಕವರ್ ಆಗಿದ್ರೆ ಅದು ನಮ್ಗೆ ಪಾಲಿಗಾನ್ಸ್ ಅಂತ ಹಾಕ್ತೀವಿ. ಸೊ ಒಂದು ಪಾಲಿಗಾನ್ ಆಗ್ಬೇಕು ಅಂದ್ರೆ ಮಿನಿಮಮ್ 3 ಸೈಡ್ಸ್ ಬೇಕೇ ಬೇಕು. ಸೊ ಅದಕ್ಕೆ ನಾವು ಪಾಲಿಗಾನ್ಸ್ ಹೇಳ್ತೀವಿ. ದ ಫಿಗರ್ ಬೌಂಡೆಡ್ ಬೈ ಮೋರ್ ದ್ಯಾನ್ 2 sides. ದ ಫಿಗರ್ ಕವರ್ಡ್ ಬೈ ಆರ್ ಬೌಂಡೆಡ್ ಬೈ ಮೋರ್ ದ್ಯಾನ್ 2 sides. 2 ಸೈಡ್ ಗಿಂತ ಹೆಚ್ಚಿಗೆ ಸೈಡ್ಸ್ ಇಂದ ಕವರ್ ಆಗಿರುವ ಫಿಗರ್ ಗೆ ನಾವು ಏನಂತೀವಿ, ಪಾಲಿಗಾನ್ಸ್ ಅಂತ ಹೇಳ್ತೀವಿ. ಈ ಪಾಲಿಗಾನ್ಸ್ ಅಲ್ಲಿ 2 ಟೈಪ್ಸ್ ಇರ್ತದೆ. 2 ಟೈಪ್ಸ್ ನೋಡಿ. ಇದು ಕೂಡ 1 2 3 4 5 6 ಸೈಡ್ಸ್ ನೋಡಿ. ಇದು ಕೂಡ ಪಾಲಿಗಾನ್ಸ್ ನೇ. ಎಷ್ಟು ಸೈಡ್ ಇದೆ? 1 2 3 4 5 6 ಆಗಿದೆ. 6 ಸೈಡ್ಸ್ ಇಂದ ಬೌಂಡ್ ಕವರ್ ಆಗಿದೆ. ಇದು ಕೂಡ ಪಾಲಿಗಾನ್ಸ್ ಆಗ್ತದೆ. ಇದು ಕೂಡ ಪಾಲಿಗಾನ್ಸ್ ಆಗ್ತದೆ. ಸೊ ಡಿಫರೆನ್ಸ್ ಏನಪ್ಪಾ ಅಂತಂದ್ರೆ ಇದನ್ನು ನಾವು ಕಾನ್ವೆಕ್ಸ್ ಪಾಲಿಗಾನ್ ಅಂತ ಹೇಳ್ತೀವಿ. ಕಾನ್ವೆಕ್ಸ್ ಪಾಲಿಗಾನ್, ಇದನ್ನ ಕಾನ್ಕೇವ್ ಅಂತ ಹೇಳ್ತೀವಿ. ಕಾನ್ಕೇವ್ ಪಾಲಿಗಾನ್. ಇನ್ನೊಂದು ಕಾನ್ಕೇವ್ ಪಾಲಿಗಾನ್ ಇನ್ನೊಂದು ಬರೀತೀವಿ ಅಂದ್ರೆ 1 2 3 4 5 6 7 8. So this is a concave polygon. It's also concave polygon. So convex polygon ಬರೀಬೇಕಂದ್ರೆ 1 2 3 4 5 6 7 8. So this is the convex polygon. ಡಿಫರೆನ್ಸ್ ಏನಂತಂದ್ರೆ ಇದು ಎನಿ ಒನ್ ಆಫ್ ದ ಆಂಗಲ್ ನೋಡಿ, ಒಳಗಡೆ ಹೋದಂಗಿದೆ ನೋಡಿ, ನೋಡಿ ಇಲ್ಲಿ ಒಳಗಡೆ ಹೋದಂಗಿದೆ, ಇದೆಲ್ಲ ಹೊರಗಡೆ ಹೋಗಿದೆ.
ಸೊ ಆಂಗಲ್ ಇದೆಯಲ್ಲ, ಇದು ಆಂಗಲ್, ಎನಿ ಒನ್ ಆಫ್ ದ ಆಂಗಲ್ ಆರ್ ಆಂಗಲ್, ಇದನ್ನ ಇಂಟೀರಿಯರ್ ಆಂಗಲ್ಸ್ ಅಂತ ಹೇಳ್ತೀವಿ. ಇವನ್ನೆಲ್ಲ ಇಂಟೀರಿಯರ್ ಆಂಗಲ್ಸ್ ಅಂತ ಹೇಳ್ತೀವಿ. ನಾವು ಮಾರ್ಕ್ ಹಾಕಿರೋದೆಲ್ಲ ಆಂಗಲ್ಸ್. ಇಲ್ಲಿಗೆ ಬಂದ್ರೆ ಇದು ಇಂಟೀರಿಯರ್ ಆಂಗಲ್ಸ್, ಇದು ಕೂಡ ಇಂಟೀರಿಯರ್ ಆಂಗಲ್, ಇದು ಇಂಟೀರಿಯರ್ ಆಂಗಲ್, ಇಂಟೀರಿಯರ್ ಆಂಗಲ್. ಸೊ ಇವನ್ನ ಇಂಟೀರಿಯರ್ ಆಂಗಲ್ ಅಂತ. ಇಂಟೀರಿಯರ್ ಆಂಗಲ್ ಇಲ್ಲಿ ನೋಡಿದಾಗ, ಸೊ ಇದು ಲೆಸ್ ದೆನ್ 180 ಡಿಗ್ರಿ ಇದೆ, 180ಕ್ಕಿಂತ ಕಡಿಮೆ ಇದೆ. ಇದು ಎಷ್ಟಿದೆ ಅಂದ್ರೆ 180ಕ್ಕಿಂತ ಕಡಿಮೆ ಇದೆ. 180 ಅಂದ್ರೆ ಸ್ಟ್ರೈಟ್ ಲೈನ್ ಇರಬೇಕಿತ್ತು. ಸೊ ಇದು ಸ್ಟ್ರೈಟ್ ಗಿಂತ ಕಡಿಮೆ ಇದೆ, 180ಗಿಂತ ಕಡಿಮೆ ಇದೆ. ಇದು ಕೂಡ 180ಗಿಂತ ಕಡಿಮೆ. ಈಚ್ ಆಂಗಲ್ ಈಸ್ ಲೆಸ್ ದೆನ್ 180 ಡಿಗ್ರಿ. ಈಚ್ ಆಂಗಲ್ ಲೆಸ್ ದೆನ್ 180 ಡಿಗ್ರಿ. ಇಟ್ ಈಸ್ ಕಾಲ್ಡ್ ದ ಕಾನ್ವೆಕ್ಸ್ ಪಾಲಿಗಾನ್. ಕಾನ್ವೆಕ್ಸ್ ಪಾಲಿಗಾನ್ ಅಂದ್ರೆ, in polygon the each angle of a polygon is less than 180 degree, that is called convex polygon ಅಂತ ಹೇಳ್ಬೇಕು. So here observe this concave polygon, it's a more than 180 degree. 180 ಅಂದ್ರೆ ಇಷ್ಟಕ್ಕೆ 180 ಆಗುತ್ತೆ, ಅದಕ್ಕಿಂತ ಎಕ್ಸ್ಟ್ರಾ ಇಲ್ಲಿದೆ ನೋಡಿ. So this is the more than 180 degree. Here less than 180, here less than, but here more than 180 degree angle, interior angle. This is the concave polygon. This is also concave polygon. This is ನೋಡಿ 180 degree ಬೆಟ್ಟ ಜಾಸ್ತಿ ಇದೆ. ಡಿಗ್ರಿ ಮೆಜರ್ ಮಾಡ್ತೀವಲ್ಲ, ಅದನ್ನ 180 ಡಿಗ್ರಿ ಮೆಜರ್ ಮಾಡೋದು ನೋಡಿ. ಹಿಂಗೆ ಇಟ್ಕೊಂಡ್ರೆ, ಹಿಂಗೆ ಇಟ್ಕೊಂಡು ಹಿಂಗೆ ಮೆಜರ್ ಮಾಡಿದ್ರೆ ಇಲ್ಲಿಂದ ಇಲ್ಲಿಂದ ಬರ್ಬೇಕು. ಈ ಸ್ಟ್ರೈಟ್ ಇಲ್ಲಿಂದ ಇಷ್ಟು ಇಲ್ಲಿ ಇಟ್ಕೊಂಡ್ರೆ ಹಿಂಗೆ ಮೆಜರ್ ಮಾಡ್ತಾ ಬಂದ್ರೆ ಇಲ್ಲಿ 90 ಹೋಗುತ್ತೆ. 90 ಹಂಗೆ ಮುಂದೆ ಹೋದ್ರೆ 180, ಇಲ್ಲಿ 180 ಆಯ್ತು. 180ಇಂದ ಮುಂದೆನೂ ಗೆರೆ ಇದೆ ನೋಡಿ, ಗಮನಿಸಿ. ಅಂದ್ರೆ 180ಕ್ಕಿಂತ ಜಾಸ್ತಿ ಇದೆ. ಎನಿ ಒನ್ ಆಫ್ ದ ಆಂಗಲ್ ಇಸ್ ಮೋರ್ ದನ್ 180 ಡಿಗ್ರಿ. ದಟ್ಸ್ ವೈ ಇಟ್ ಇಸ್ ಎ ಕಾನ್ಕೇವ್ ಪಾಲಿಗಾನ್. ಇಲ್ಲಿ ಮಾತ್ರ ಎಲ್ಲ ಯಾವ್ದನ್ನ ತಗೊಂಡ್ರು, ಇಲ್ಲಿ ಇಟ್ಕೊತೀನಿ ಅಂತಂದ್ರೆ ಈ ಕೌಂಟ್ ಮಾಡ್ಕೊಂಡು ಬಂದ್ರೆ ಈ ಲೈನ್ ತನಕ ಬರ್ತೀನಿ ಅಂದ್ರೆ 150 ಡಿಗ್ರಿ ಇದೆ. ಇದನ್ನ ತಗೊಂಡ್ರು ನೋಡೋಣ, ಹಿಂಗ್ ತಗೊಂಡ್ ಬಂದ್ರೆ ಇದು ಕೂಡ ಅಂದಾಜು 150 ಡಿಗ್ರಿನೇ ಇದೆ. ಸೊ ಇಲ್ಲಿ ತಗೊಂಡ್ರೆ ಇಲ್ಲಿ ಬೇರೆ ನೋಡಿ, ಈ ಆಂಗಲ್ ನ ಮೆಜರ್ ಮಾಡ್ತೀವಿ ಅಂತ ತಗೊಂಡ್ರೆ, ಸೊ ಹಿಂಗ್ ತಗೊಂಡ್ರೆ ಇದು 120 ಡಿಗ್ರಿ ತನಕ ಬರುತ್ತೆ ಅಪ್ರಾಕ್ಸಿಮೇಟ್. ಸೊ ಇವೆಲ್ಲ ಏನಾಗಿದೆ ಅಂದ್ರೆ 180 ಒಳಗಡೆನೆ ಬರ್ತದೆ. ಇವೆಲ್ಲ 180 ಡಿಗ್ರಿಗಿಂತ ಕಡಿಮೆನೆ ಬರ್ತಾ ಹೋಗ್ತವೆ. ಸೊ ಹಾಗಾಗಿ ಇದನ್ನ ನಾವು ಕಾನ್ವೆಕ್ಸ್ ಪಾಲಿಗಾನ್ ಅಂತೀವಿ. ಇದು 180ಕ್ಕಿಂತ ಹೆಚ್ಚಾಗಿರ್ತದೆ, ಮೋರ್ ದ್ಯಾನ್ 180 ಡಿಗ್ರಿ. ಸೊ ಮೋರ್ ದ್ಯಾನ್ 180 ಡಿಗ್ರಿ ಹೆಚ್ಚಾಗಿರ್ತದೆ. ಇದು ಲೆಸ್ ದ್ಯಾನ್ 180 ಡಿಗ್ರಿ ಆಗಿರ್ತದೆ ಇಂಟೀರಿಯರ್ ಆಂಗಲ್. ಸೊ ದಿಸ್ ಇಸ್ ಕಾಲ್ಡ್ ದ ಕಾನ್ವೆಕ್ಸ್ ಅಂಡ್ ಕಾನ್ಕೇವ್ ಪಾಲಿಗಾನ್ಸ್. ಗೊತ್ತಾಗಿದೆಯಲ್ಲ? ಇಂಟೀರಿಯರ್ ಆಂಗಲ್ 180ಗಿಂತ ಕಡಿಮೆ ಇದ್ರೆ ಅದನ್ನ ಕಾನ್ವೆಕ್ಸ್ ಪಾಲಿಗಾನ್ ಅಂತ ಹೇಳ್ತೀವಿ. ಇಂಟೀರಿಯರ್ ಆಂಗಲ್ 180ಗಿಂತ ಜಾಸ್ತಿ ಇದ್ರೆ ಅದನ್ನ ನಾವು ಕಾನ್ಕೇವ್ ಪಾಲಿಗಾನ್ ಅಂತ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ಡಯಾಗನಲ್ ಆಫ್ ದ ಪಾಲಿಗಾನ್. ಡಯಾಗನಲ್ ಆಫ್ ದ ಪಾಲಿಗಾನ್ಸ್. ಡಯಾಗನಲ್ಸ್ ಅಂದ್ರೆ ಒಂದು ನಾವು ತಗೊಳ್ಳೋಣ, ಒಂದು ಪಾಲಿಗಾನ್ಸ್ ತಗೋತಾ ಇದೀನಿ. ಕ್ವಾಡ್ರಿಲೇಟರಲ್ಸ್ ಯಾವುದೋ ಒಂದು ತಗೊಳ್ಳೋಣ, ಮತ್ತು ಪೆಂಟಗಾನ್ ಬರ್ಕೊಂಡ್ರೆ ಆಗುತ್ತೆ. ಸೊ ಹಿಯರ್ ದಿಸ್ ಇಸ್ ಎ ಪೆಂಟಗಾನ್. ಈಗ ಡಯಾಗನಲ್ಸ್ ನ ಇಲ್ಲಿ ಹೇಗೆ ಮಾಡೋದು ಅಂತಂದ್ರೆ, ಸೊ ದ ಲೈನ್ ಡಯಾಗನಲ್ಸ್ ಅಂದ್ರೆ ದ ಲೈನ್ ಜಾಯಿನಿಂಗ್ ಎನಿ ಟು non-consecutive vertex. The line joining any two non-consecutive vertices. Vertices ಅಂದ್ರೆ non-consecutive, ಪಕ್ಕದಲ್ಲಿ ಇರ್ತಕ್ಕಂಥ ವರ್ಟೆಕ್ಸ್ಗೆ ಪಕ್ಕದಲ್ಲಿರೋ ವರ್ಟೆಕ್ಸ್ಗೆ ಎಳ್ದಿರೋ ಲೈನ್ ನ ಬಿಟ್ಟು ಇದನ್ನ ಬಿಟ್ಟು ಬೇರೆದ್ ಕೇಳಿತೀವಲ್ಲ, ಅದನ್ನ ನಾವೇನಂತೀವಿ ಡಯಾಗನಲ್ಸ್ ಅಂತ ಹೇಳ್ತೀವಿ. This is the vertex. This is also vertex. ಪಕ್ಕದಲ್ಲಿರೋ ವರ್ಟೆಕ್ಸ್ಗೆ ಎಳ್ದಿರೋ ಲೈನ್ ಬಿಟ್ಟು ನಾನ್ ಕಾನ್ಸಿಕ್ಯೂಟಿವ್, ಕಾನ್ಸಿಕ್ಯೂಟಿವ್ ಮೀನ್ಸ್ ಪಕ್ಕದಲ್ಲಿರೋದು ಅಂತ, ಹತ್ರದಲ್ಲಿರೋದು, ಕ್ರಮವಾಗಿರೋದು ಅನ್ನೋ ಅರ್ಥ ಕೊಡ್ತದೆ. ಅದನ್ನ ಬಿಟ್ಟು ಬೇರೆ ವರ್ಟೆಕ್ಸ್ಗೆ ನಾವು ಲೈನ್ ಎಳಿತೀವಲ್ಲ, ಅದನ್ನ ನಾವು ಡಯಾಗನಲ್ ಅಂತ ಹೇಳ್ತೀವಿ. ಡಯಾಗನಲ್ ಅಂದ್ರೆ ದ ಲೈನ್ ಸೆಗ್ಮೆಂಟ್ ಜಾಯಿನಿಂಗ್ ನಾನ್ ಕಾನ್ಸಿಕ್ಯೂಟಿವ್ ವರ್ಟಿಸಸ್ ಅಂತ ಹೇಳ್ತೀವಿ. ಸೊ ಈಗ ಈ ಪಾಯಿಂಟ್ ಇಂದ ತಗೊಂಡ್ರೆ
ಇಲ್ಲಿಂದ ನಾವು ಜಾಯಿನ್ ಮಾಡ್ತೀವಿ ಅಂದ್ರೆ ಈ ತರ ಡ್ರಾ ಮಾಡಿದ್ರೆ ದಿಸ್ ಇಸ್ ದ ಡಯಾಗ್ನಲ್. ಸೊ ಇದಕ್ಕೆ ಡ್ರಾ ಮಾಡಿರೋದ್ರೆ ಆಗಲ್ಲ. ದಿಸ್ ಇಸ್ ದ ಸೈಡ್ ಆಫ್ ದಿ polygon. This is the diagonal. You can draw one more here from here. This one. So this is also diagonal. We can draw here in this pentagon. Two diagonals can be drawn from each vertex. So ಈ vertex ತಗೊಂಡ್ರೆ ಇಲ್ಲಿಂದ ಇಲ್ಲಿಗೆ diagonals ನ ಡ್ರಾ ಮಾಡಬಹುದು. ನೆಕ್ಸ್ಟ್ ಈ vertex ಗೆ diagonals ನ ಡ್ರಾ ಮಾಡಬಹುದು. ಸೊ ಒಂದು vertex ಇಂದ ಎರಡು diagonals ನ ಪೆಂಟಗಾನ್ ಅಲ್ಲಿ ಡ್ರಾ ಮಾಡಬಹುದು. ನೆಕ್ಸ್ಟ್ ಇಲ್ಲಿ ಉಳ್ಕೊಂಡಿರೋದು ಇದೊಂದು ಹಾಕ್ಬೋದು. ಪೆಂಟಗಾನ್ ಅಲ್ಲಿ ನಾವು ಎಷ್ಟು ಡಯಾಗ್ನಲ್ಸ್ ನ ಡ್ರಾ ಮಾಡ್ತೀವಿ ಅಂತಂದ್ರೆ ಒಂದು ವರ್ಟೆಕ್ಸ್ ಇಂದ ಎರಡು ಡಯಾಗ್ನಲ್ಸ್ ನ ಡ್ರಾ ಮಾಡಿದೀವಿ. ಸೊ ಇಲ್ಲಿ 10 ಡಯಾಗ್ನಲ್ಸ್ ಇದೆ ಅಂತ ಹೇಳಕ್ ಬರಲ್ಲ. ಸೊ ಇಲ್ಲಿ 1 2 3 4 5 ಡಯಾಗ್ನಲ್ಸ್ ಇದೆ. ಇದನ್ನ ಕೌಂಟ್ ಮಾಡ್ಕೊತೀನಿ ಅಂದ್ರೆ ಮತ್ತೆ ಈಸಿ ಆಗುತ್ತೆ. ಹಾಗಾಗಿ ಸೊ 5 ಡಯಾಗ್ನಲ್ಸ್ ನ ಹೇಳ್ಕೊಂಡಿದೀವಿ. ನೆಕ್ಸ್ಟ್ ಇಲ್ಲೊಂದು ಹೆಕ್ಸಗಾನ್ ಇದೆ ನೋಡಿ. ಹೆಕ್ಸಗಾನ್ ಮೀನ್ಸ್ 6 ಸೈಡ್ಸ್ ಇದೆ. 1 2 3 4 5 6 ಸೈಡ್ಸ್ ಗೆ ನಾವು ಡಯಾಗ್ನಲ್ಸ್ ನ ಡ್ರಾ ಮಾಡಿದ್ರೆ ಎಷ್ಟು ಡಯಾಗ್ನಲ್ಸ್ ಬರುತ್ತೆ ನೋಡಿ. ಒಂದು ಪಾಯಿಂಟ್ ಇಂದ ನಾವು 3 ಡಯಾಗ್ನಲ್ಸ್ ನ ಡ್ರಾ ಮಾಡ್ತಾ ಇದೀವಿ. ಸೊ ಇಲ್ಲಿ ನೋಡಿ ಹೆಂಗೇನೆ ಇಲ್ಲಿ ಎಷ್ಟು ಒಂದು ವರ್ಟಿಸಸ್ ಇಂದ ಮೂರು ಡಯಾಗ್ನಲ್ಸ್ ನ ಡ್ರಾ ಮಾಡಿದೀನಿ. 3 ಡಯಾಗ್ನಲ್ಸ್ ಬಂದಿದೆ. ಸೊ ಈ ನಂಬರ್ ಆಫ್ ಡಯಾಗ್ನಲ್ಸ್ ಎಷ್ಟಿವೆ? ಟೋಟಲ್ ನಂಬರ್ ಆಫ್ ಡಯಾಗ್ನಲ್ಸ್ in polygon. ಡಯಾಗ್ನಲ್ಸ್ ಎಷ್ಟು ಡಯಾಗ್ನಲ್ಸ್ ನ ನಾವು ಡ್ರಾ ಮಾಡಬಹುದು ಒಂದು ಪಾಲಿಗಾನ್ಸ್ ಅಲ್ಲಿ ಅಂತಂದ್ರೆ ಎಷ್ಟು ಡಯಾಗ್ನಲ್ಸ್ ನ ಡ್ರಾ ಮಾಡಬಹುದು ಅಂತಂದ್ರೆ ಈಗ ನಾವು ಇದು ಸೈಡ್ಸ್ 5 ಸೈಡ್ಸ್ ಇದೆ. ಅದರಲ್ಲಿ ಎಷ್ಟು ಡ್ರಾ ಮಾಡಿದೀವಿ ಅಂದ್ರೆ 1 2 3 4 this one 5 ಇಷ್ಟೇನೆ ಡ್ರಾ ಮಾಡಿರೋದು ನೋಡಿ. 1 2 3 4 ನೆಕ್ಸ್ಟ್ 5. ಯಾಕಂದ್ರೆ ಇದನ್ನ ಕೌಂಟ್ ಮಾಡಿಲ್ಲ ಅಂದ್ರೆ ಈಗ 1 2 ಅಂದ್ರೆ ಈ ಲೈನು ಮತ್ತೆ ಈ ಕಡೆ ಬಂದಾಗ ಇಲ್ಲಿ ಕೌಂಟ್ ಮಾಡಬಾರದು, ಬಿಟ್ಬಿಡ್ಬೇಕು. ನೆಕ್ಸ್ಟ್ ಈ ಲೈನ್ ಇಲ್ಲಿ ಕೌಂಟ್ ಮಾಡಿದೀವಿ ಅಂದ್ರೆ ಇಲ್ಲೊಂದು ಸತಿ ಮತ್ತೆ ಇದನ್ನ ಕೌಂಟ್ ಮಾಡ್ತೀವಿ. ಸೇಮ್ ಡಯಾಗ್ನಲ್ಸ್ ಇಲ್ಲಿಂದ ಇಲ್ಲಿಗೆ ಹೇಳಿದ್ರು ಒಂದೇನೆ, ಇಲ್ಲಿಂದ ಇಲ್ಲಿಗೆ ಹೇಳಿದ್ರು ಒಂದೇನೆ, ಸೇಮ್ ಡಯಾಗ್ನಲ್ ಆಗಿರ್ತದೆ. ಇಲ್ಲೂ ಹಾಗೇನೆ ಇಲ್ಲಿಂದ ಇಲ್ಲಿಗೆ ಹೇಳ್ತಿದೀವಿ ಅಂತಂದ್ರೆ ಈ ಪಾಯಿಂಟ್ ಅಲ್ಲಿ ನಾವು ಕೌಂಟ್ ಮಾಡ್ಕೊಂಡಿದೀವಿ 1 ಅಂತ ಅಂದ್ರೆ ನೆಕ್ಸ್ಟ್ ಈ ಪಾಯಿಂಟ್ ಬಂದಾಗ ಮತ್ತೆ ಹಾಗಾಗಿ ಇಲ್ಲಿ 1 2 ಅಂದ್ರೆ ಇಲ್ಲೊಂದು ಬಂದಿದೆ, ಇಲ್ಲೊಂದು ಬಂದಿದೆ 1 2 ನೆಕ್ಸ್ಟ್ 2 ಇಲ್ಲೊಂದು 3 4 ಇದಾಗಿದೆ. ನೆಕ್ಸ್ಟ್ ಇಲ್ಲಿಗೆ ಬಂದ್ರೆ ಇದು ಆಲ್ರೆಡಿ ಕೌಂಟ್ ಆಗಿದೆ, ಇದು ತಗೋಬೇಕು 5. ನೆಕ್ಸ್ಟ್ ಇಲ್ಲಿಗೆ ಬಂದ್ರೆ ಇಲ್ಲಿಂದ ಕೌಂಟ್ ಮಾಡಿದೀವಿ, ಇದನ್ನು ಕೌಂಟ್ ಮಾಡಿದೀವಿ, ಹಾಗೆ ಬಿಟ್ಬಿಡಿ. ಇಲ್ಲಿಗೆ ಬಂದ್ರೆ ಇಲ್ಲಿಂದ ಕೌಂಟ್ ಮಾಡಿದೀವಿ, ಇಲ್ಲಿಂದ ಕೌಂಟ್ ಮಾಡಿದೀವಿ, ಹಾಗಾಗಿ ಅದು ಬಿಟ್ಬಿಡಿ. ಸೊ ಇಲ್ಲಿ 5 ಡಯಾಗ್ನಲ್ಸ್ ಇದೆ. ಇಲ್ಲಿಂದ ತಗೊಂಡ್ರೆ ಎಷ್ಟು ಬರ್ತದೆ ನೋಡಿ. ಇಲ್ಲಿ ಈ ಪಾಯಿಂಟ್ ತಗೊಂಡ್ರೆ 1 2 3 ಡಯಾಗ್ನಲ್ಸ್ ಆಗಿದೆ. ಇಲ್ಲಿಗೆ ಬಂದ್ರೆ ಮತ್ತೆ ಇಲ್ಲಿ 4 5 6 ಡಯಾಗ್ನಲ್ಸ್ ಆಯ್ತು. ನೆಕ್ಸ್ಟ್ ಇಲ್ಲಿಗೆ ಬಂದ್ರೆ ಇದನ್ನ ಬಿಟ್ಬಿಡಿ, ನೆಕ್ಸ್ಟ್ 6 ಇದನ್ನ ಬಿಟ್ಬಿಟ್ರೆ ನೆಕ್ಸ್ಟ್ 7 8 ಇಲ್ಲಾಗುತ್ತೆ. ನೆಕ್ಸ್ಟ್ ಇಲ್ಲಿಗೆ ಬಂದ್ರೆ ಸೊ ಇಲ್ಲಿಂದ ಆಲ್ರೆಡಿ ಕೌಂಟ್ ಮಾಡಿದೀವಿ, ಇಲ್ಲಿಂದ ಕೌಂಟ್ ಮಾಡಿದೀವಿ, ಇಲ್ಲಿಂದ ಒಂದು ಕೌಂಟ್ ಮಾಡ್ಕೊಳ್ಳಿ. 9 ಡಯಾಗ್ನಲ್ಸ್ ಆಗ್ತದೆ. 9 ಡಯಾಗ್ನಲ್ಸ್ ಆಗ್ತದೆ. ಇಲ್ಲಿ ಟೋಟಲ್ 9 ಡಯಾಗ್ನಲ್ಸ್. ಇದಕ್ಕೆ ಈ ರೀತಿಯಾಗಿ ನಾವು ಕೌಂಟ್ ಮಾಡೋಕ್ಕಿಂತ ಮೊದಲು ಒಂದೊಂದು ಫಾರ್ಮುಲಾದಲ್ಲಿ ನಾವು ಇದನ್ನ ತಗೋಬಹುದು. ಫಾರ್ಮುಲಾ ಏನಂದ್ರೆ ನಂಬರ್ ಆಫ್ ಡಯಾಗ್ನಲ್ಸ್ ಇನ್ ಪಾಲಿಗಾನ್ಸ್ ದಟ್ ಈಸ್ n into n minus 3 by 2 ಅಂತ ಹೇಳ್ತೀವಿ. n into n minus 3 by 2 or n into n minus 3 by 2 ಅಂತ ಹೇಳ್ತೀವಿ. ಏನಂದ್ರೆ ಇಲ್ಲಿ ಎಷ್ಟಿದೆ 5 ಸೈಡ್ಸ್ ಇದೆ. 5 number of side. n is the number of side. ಎಷ್ಟು ಸೈಡ್ಸ್ ಇದೆ ಅದು ಪೆಂಟಗಾನ ಹೆಕ್ಸಾಗಾನ
ಅಥವಾ 4 ಸೈಡ್ ಇದೆಯಾ 3 ಸೈಡ್ ಇದೆ ಅದನ್ನ ನೋಡ್ಕೋಬೇಕು. ಈಗ ಒಂದು 5 ಸೈಡ್ಸ್ ಇದೆ ಅಂತಂದ್ರೆ ಅದು ಏನಂದ್ರೆ 5 ಆಗ್ತದೆ. ಅವಾಗ ಫಾರ್ಮುಲಾ ಹಾಕಿದ್ರೆ ಡಯಾಗ್ನಲ್ಸ್ ಎಷ್ಟು ಬರ್ತವೆ ಅಂದ್ರೆ 5 ಇಂಟು 5 ಮೈನಸ್ 3 ಬೈ 2 ಈ ಫಾರ್ಮುಲಾಗೆ ಹಾಕಿದ್ರೆ n ಜಾಗದಲ್ಲಿ 5 ಹಾಕಿದ್ರೆ ಅವಾಗ ನಮಗೆ 5 ಇಂಟು 5 ಮೈನಸ್ 3 ಬೈ 2 ಇದು 5 ಮೈನಸ್ 3 ಅಂತಂದ್ರೆ 2 ಬರ್ತದೆ. ಹಾಗಾಗಿ 5 ಇಂಟು 2 ಬೈ 2 ಈ 2 ಕ್ಯಾನ್ಸಲ್ ಮಾಡಿದ್ರೆ ನಮ್ಗೆ ಉಳ್ಕೊಳ್ಳೋದೆ 5 ಡಯಾಗ್ನಲ್ಸ್ ನ ಡ್ರಾ ಮಾಡ್ಬೋದು ಇನ್ ಪೆಂಟಾಗನ್. ಹೆಕ್ಸಾಗನ್ ತಗೊಂಡ್ರೆ ಅಲ್ಲಿ ಹೆಕ್ಸಾಗನ್ ಅಲ್ಲಿ 6 ಸೈಡ್ಸ್ ಇದೆ. ಹಾಗಾಗಿ n ಈಕ್ವಲ್ಸ್ 6 ಆಗುತ್ತೆ. 6 ಇಂಟು ಫಾರ್ಮುಲಾ ಏನಿದೆ n ಇಂಟು n ಮೈನಸ್ 3 by 2 that's equal to n is 6 into 6 minus 3 by 2 subtract ಮಾಡಿದ್ರೆ ಈಗ 2 ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಥವಾ 6 into 6 minus 3 is 3 by 2 ಇದನ್ನು ಕ್ಯಾನ್ಸಲ್ ಮಾಡಿದ್ರೆ 2 3 is 6 3 3 is 9 ಡಯಾಗ್ನಲ್ಸ್ ನ ಡ್ರಾ ಮಾಡಿದೀವಿ ಅಂತ ಬರ್ತದೆ. ಆ ರೀತಿಯಾಗಿ ನಿಮ್ಗೆ ಹೆಕ್ಸಾಗಾನ್ ಕೊಟ್ರೆ ಪೆಂಟಾಗಾನ್ ಕೊಟ್ರೆ ಎಷ್ಟು ಸೈಡ್ಸ್ ಇವೆ ಅನ್ನೋದನ್ನ ನೋಡ್ಕೊಳ್ಳಿ. ಅದು ನೋಡ್ಕೊಂಡು ಈ ಫಾರ್ಮುಲಾಕ್ಕೆ ಆ ಸೈಡ್ಸ್ ನ n ಪ್ಲೇಸ್ ಅಲ್ಲಿ ಹಾಕಿದ್ರೆ ನಮ್ಗೆ ಎಷ್ಟು ಡಯಾಗ್ನಲ್ ನ ಡ್ರಾ ಮಾಡಬಹುದು ಅನ್ನೋದು ಸಿಗ್ತದೆ. ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಇದನ್ನ ಬಳಸ್ತಾ ಹೋಗ್ತಾರೆ. ಇನ್ನು ಯಾವ್ದಾರ ಕೆಲ್ಸಕ್ಕೆ ತಗೋಬೇಕು, ನಾನು ಜಾಬ್ ಎಲ್ಲ ಸೇರ್ಬೇಕು ಅಂದಾಗ ಅಲ್ಲಿ ಒಂದು ಪೆಂಟಾಗಾನ್ ಹೆಕ್ಸಾಗಾನ್ ಯಾವ್ದಾರ ಒಂದು ಪಾಲಿಗಾನ್ಸ್ ಕೊಟ್ಬಿಟ್ಟು ಅದರಲ್ಲಿ ಎಷ್ಟು ಡಯಾಗ್ನಲ್ಸ್ ಇವೆ ಕೌಂಟ್ ಮಾಡಿ ಅಂದಾಗ ನೀವು ಎಷ್ಟು ಕೊಟ್ಬಿಟ್ಟಿದ್ದಾರೆ, ತುಂಬಾ ಸೈಡ್ಸ್ ಕೊಟ್ಬಿಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ. ಇಲ್ಲೇ ತಗೊಳ್ಳಿ 1 2 3 4 5 6 7 8 ಎಷ್ಟು ಕೊಟ್ಟಿರ್ತಾರೆ, ಇನ್ನು ತುಂಬಾ ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ. ಅವಾಗ ಎಷ್ಟು ಡಯಾಗ್ನಲ್ಸ್ ಇವೆ ಕೌಂಟ್ ಮಾಡಿ, ಇಲ್ಲಿಂದ ಇಲ್ಲಿಗೆ ಎಷ್ಟು ಹೇಳ್ತಿರ್ತಾರೆ, ಎಷ್ಟು ಡಯಾಗ್ನಲ್ಸ್ ನ ಡ್ರಾ ಮಾಡ್ಬೋದು ಕೌಂಟ್ ಮಾಡಿ ಅಂದಾಗ ನೀವು ಒಂದ್ ಕಡೆಯಿಂದ ಎಣಿಸೋ ಬದಲು ಈ ಫಾರ್ಮುಲಾನ ಹಾಕ್ಬಿಡ್ಬೋದು. ನಂಬರ್ ಆಫ್ ಸೈಡ್ ಎಷ್ಟು ಕೊಟ್ಟಿದ್ದಾರೆ 8 ಕೊಟ್ಟಿದ್ದಾರೆ. ಅವಾಗ 8 ಇಂಟು 8 ಮೈನಸ್ 3 ಬೈ 2 ಫಾರ್ಮುಲಾ ಹಾಕೊಳ್ಳಿ. ಈ ಫಾರ್ಮುಲಾ ಸೇಮ್. ಅವಾಗ ದಟ್ಸ್ ಈಕ್ವಲ್ ಟು 8 ಇಂಟು 8 ಮೈನಸ್ 3 ಮೀನ್ಸ್ 5 ಬೈ 2 ಅಂತ ಆಗುತ್ತೆ. 2 ಇಂದ 8 ಡಿವೈಡ್ ಮಾಡಿ 2 4s 8 5 4s 20 ಡಯಾಗ್ನಲ್ಸ್ ಇಲ್ಲಿ ಡ್ರಾ ಮಾಡಬಹುದು. ಹಾಗಾಗಿ ಆನ್ಸರ್ ನ ಒಂದು ಸೆಕೆಂಡ್ ಅಲ್ಲಿ ಅದನ್ನ ಆಪ್ಷನ್ ಟಿಕ್ ಮಾಡಿ ಆನ್ಸರ್ ಮಾಡಬಹುದು. ಈ ರೀತಿಯಾಗಿ ನಂಬರ್ ಆಫ್ ಡಯಾಗ್ನಲ್ಸ್ ಎಷ್ಟಿವೆ ಅನ್ನೋದನ್ನ ಪತ್ತೆ ಮಾಡಕ್ಕೆ ವೆರಿ ಇಂಪಾರ್ಟೆಂಟ್. ಫಾರ್ಮುಲಾ ಎಷ್ಟು ಏನು n ಇಂಟು n ಮೈನಸ್ 3 divided by 2 that is the number of diagonal. It's very important to you. Next ಮುಂದೆ ನೋಡೋಣ ರೆಗ್ಯುಲರ್ ಪಾಲಿಗಾನ್. ರೆಗ್ಯುಲರ್ ಪಾಲಿಗಾನ್ ಅಂತಂದ್ರೆ so each angle and each side of the polygon, each angle and each side of polygon are equal. So each angle are equal and each sides are equal in polygon are called regular polygon. ಗಮನಿಸ್ಕೊಳ್ಳಿ, ರೆಗ್ಯುಲರ್ ಪಾಲಿಗಾನ್ ಅಂದ್ರೆ ಈಚ್ ಆಂಗಲ್ ಆರ್ ಈಕ್ವಲ್, ಪ್ರತಿ ಒಂದು ಆಂಗಲ್ ಈಕ್ವಲ್ ಇರ್ತವೆ. ರೆಗ್ಯುಲರ್ ಪಾಲಿಗಾನ್ ಅಂದ್ರೆ ಇಲ್ಲಿ ಎಷ್ಟು ಡಿಗ್ರಿ ಇರ್ತದೋ ಅಷ್ಟೇ ಡಿಗ್ರಿ ಇರ್ತದೆ ಆಂಗಲ್. ಇಲ್ಲಿ ಎಷ್ಟು ಡಿಗ್ರಿ ಆಂಗಲ್ ಇರ್ತದೋ ಇದು ಅಷ್ಟೇ ಡಿಗ್ರಿ ಆಂಗಲ್ ಇರ್ತದೆ. ಇದು ಕೂಡ ಎಲ್ಲಾ ಆಂಗಲ್ಗಳು ಒಂದೇ ಅಳತೆಯನ್ನ ಹೊಂದಿರ್ತವೆ. ಸೊ ಈಚ್ ಆಂಗಲ್ ಆಫ್ ಎ ಪಾಲಿಗಾನ್ ಇನ್ ಈಕ್ವಲ್ ಅಂಡ್ ಈಚ್ ಸೈಡ್ ಆಫ್ ಪಾಲಿಗಾನ್ ಆರ್ ಈಕ್ವಲ್. ಸೈಡ್ ಕೂಡ ಹಂಗಿದೆ, ಇದು ಎಷ್ಟು ಲೆಂತ್ ಇದೆ, ಎಷ್ಟು ಉದ್ದ ಇದೆಯೋ ಅಷ್ಟೇ ಉದ್ದ ಇದು ಕೂಡ ಇರ್ತದೆ, ಇದು ಅಷ್ಟೇ ಉದ್ದ ಇರ್ತದೆ. ಸೊ ಈಚ್ ಸೈಡ್ ಆರ್ ಈಕ್ವಲ್, ಈಚ್ ಸೈಡ್ಸ್ ಆರ್ ಈಕ್ವಲ್ ಅಂತ ಹೇಳ್ತೀವಿ. ಸೊ ಪ್ರತಿ ಒಂದು ಸೈಡ್ ಈಕ್ವಲ್ ಇರ್ತದೆ ಮತ್ತೆ ಪ್ರತಿ ಒಂದು ಆಂಗಲ್ ಕೂಡ ಈಕ್ವಲ್ ಇರ್ತದೆ. ಅದನ್ನ ನಾವು ರೆಗ್ಯುಲರ್ ಪಾಲಿಗಾನ್ ಅಂತ ಹೇಳ್ತೀವಿ. ಈ ತರ ಇದ್ರೆ ಅದನ್ನ ಏನ್ ಹೇಳ್ತೀವಿ ರೆಗ್ಯುಲರ್ ಪಾಲಿಗಾನ್. ಸೊ ರೆಗ್ಯುಲರ್ ಪಾಲಿಗಾನ್ ಅಲ್ಲಿ ಎಲ್ಲ ಈಕ್ವಲ್ ಇರಬೇಕು, ಸೈಡ್ಸ್ ಮತ್ತೆ ಆಂಗಲ್ಸ್ ಎಲ್ಲವೂ ಕೂಡ ಈಕ್ವಲ್ ಇರಬೇಕಿರ್ತದೆ. ಸೊ ಎಕ್ಸಾಂಪಲ್ ತಗೊಂಡ್ರೆ ನಾವು ಈಕ್ವಲೇಟರ್ ಟ್ರಯಾಂಗಲ್ ನ ಡ್ರಾ ಮಾಡಿದ್ರೆ, ಈಕ್ವಲೇಟರ್ ಟ್ರಯಾಂಗಲ್ ಅದು ಈಚ್ ಆಂಗಲ್ ಈಸ್ 60 ಡಿಗ್ರಿ, ನಿಮ್ಗೆ ಗೊತ್ತಿದೆ ಅದು ಈಚ್ ಆಂಗಲ್ ಈಸ್ 60 ಡಿಗ್ರಿನೇ ಬರ್ತದೆ. ಸೊ ದಿಸ್
ರೆಗ್ಯುಲರ್ ಪಾಲಿಗಾನ್. ಸೊ ಇದು ಈ ಸೈಡ್ ಮೂರು ಸೈಡ್ ಸಮ ಇದೆ ಅಂದ್ರೆ ಮೂರು ಆಂಗಲ್ ಕೂಡ ಈಕ್ವಲ್ ಇರ್ತವೆ. ಎಷ್ಟಿರ್ತವೆ ಟೋಟಲ್ ಆಡ್ ಮಾಡಿದ್ರೆ ಎಷ್ಟು ಬರಬೇಕು ನಮಗೆ 180 ಬರಬೇಕು. ಅಂದ್ರೆ ಇದು 60 ಡಿಗ್ರಿ ಇರ್ತದೆ, ಇದು 60 ಡಿಗ್ರಿ ಇರ್ತದೆ, ಇದು 60 ಡಿಗ್ರಿ ಇರ್ತದೆ. ಸೊ ದಿಸ್ ಇಸ್ ದ ರೆಗ್ಯುಲರ್ ಪಾಲಿಗಾನ್. ಸೊ ರೆಗ್ಯುಲರ್ ಪಾಲಿಗಾನ್ ಎಕ್ಸಾಂಪಲ್ ಕೊಡಿ ಅಂತಂದ್ರೆ ಈಕ್ವಲ್ಯಾಟರಲ್ ಟ್ರಯಾಂಗಲ್, ಈಕ್ವಿಲ್ಯಾಟರಲ್ ಟ್ರಯಾಂಗಲ್. ಸೊ ದಿಸ್ ಇಸ್ ದ ರೆಗ್ಯುಲರ್ ಪಾಲಿಗಾನ್. ಅಥವಾ ಸ್ಕ್ವಯರ್ ತಗೊಂಡ್ರೆ ಸ್ಕ್ವಯರ್ ಡ್ರಾ ಮಾಡಿದ್ರೆ ಅದು ಈಕ್ವಲ್ಯಾಟರ್. ಈ ಸೈಡು ನೋಡಿ 2 ಸೆಂಟಿಮೀಟರ್ ತಗೋತಾ ಇದ್ದೀನಿ, ಈ ಸೈಡು ಕೂಡ ಏನಾಗಿರ್ತದೆ ಅದು ಕೂಡ 2 ಸೆಂಟಿಮೀಟರ್. ಮತ್ತೆ ಆಂಗಲ್ 90 ಡಿಗ್ರಿ ಇರ್ತದೆ. ಈಚ್ ಆಂಗಲ್ ಇನ್ ಎ ಸ್ಕ್ವಯರ್ ಈಸ್ 90 ಡಿಗ್ರಿ. ದಟ್ಸ್ ವೈ so this sides are equal and angles are 90 degree. Each angle are equal. This type of triangle, this type of polygons are called regular polygons ಅಂತ ಹೇಳ್ತೀವಿ. ಅದನ್ನ ಇದರಲ್ಲಿ ನಾವು ಸ್ಕ್ವಯರ್ ಅಂತ ಹೇಳ್ತೀವಿ. ಸೊ ಈ ತರ ನಾವು ಪೆಂಟಗಾನ್ ಬರಿತೀವಿ ಅಂತಂದ್ರೆ ಇದು ಕೂಡ ಅಪ್ರಾಕ್ಸಿಮೇಟ್ ಅಲ್ಲಿ ನಾನು ಬರೆದಿರ್ತೀನಿ. ಅಂದ್ರೆ ನಾವು ಇದನ್ನ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಈಚ್ ಸೈಡ್ ಮತ್ತೆ ಈಚ್ ಆಂಗಲ್ ಈಕ್ವಲ್ ಇದೆ ಅಂತ. ಈ ಆಂಗಲ್ ಇದು 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 ಎಲ್ಲವೂ ಈಕ್ವಲ್ ಇದೆ ಅಂತ ಆಗುತ್ತೆ. ಮತ್ತೆ ಈ ಸೈಡ್ ಲೆಂತ್, ಈ ಸೈಡ್ ಲೆಂತ್, ಈ ಸೈಡ್ ಲೆಂತ್, ಈ ಸೈಡ್ ಲೆಂತ್, ಈ ಸೈಡ್ ಲೆಂತ್ ಈ ತರ ಇದೆ ಅಂತಂದ್ರೆ ಅದನ್ನ ನಾವು ರೆಗ್ಯುಲರ್ ಪಾಲಿಗಾನ್ಸ್ ಅಂತ ಹೇಳ್ತೀವಿ. ಸೊ ರೆಗ್ಯುಲರ್ ಪಾಲಿಗಾನ್ಸ್ ಆಗ್ಬೇಕು ಅಂತಂದ್ರೆ ಸೊ ಈಚ್ ಆಂಗಲ್ಸ್ ಶುಡ್ ಬಿ ಈಕ್ವಲ್ ಅಂಡ್ each sides are equal. These type of polygons are called regular polygon. Irregular polygons ಅಂತಂದ್ರೆ irregular polygon ಅಂದ್ರೆ ಅದು ಸೈಡ್ಸ್ ಗೆ ಆಪೋಸಿಟ್ ಆಗಿರ್ತದೆ. irregular polygon ಅಂದ್ರೆ it's not in equal sides or it is not have equal sides and equal angles. ಸೇಮ್ ಇರಲ್ಲ, ಆಂಗಲ್ಸ್ ಗಳು ಡಿಫ್ರೆನ್ಸ್ ಇರ್ತಾ ಹೋಗ್ತದೆ. ಸೊ ನೋಡಿ ಬೇರೆ ತರ ಬರೆದ್ರೆ ಸೊ ದಿಸ್ ಇಸ್ ದ ಇರ್ರೆಗ್ಯುಲರ್ ಪಾಲಿಗಾನ್. ದಿಸ್ ಇಸ್ ಇರ್ರೆಗ್ಯುಲರ್ ಪಾಲಿಗಾನ್. ಈ ಆಂಗಲ್ ಗೆ ಸಮ ಅಂತ ಹೇಳಕ್ ಬರಲ್ಲ, ಇದು ಎಲ್ಲ ಸಮ ಅಂತ ಹೇಳೋದಕ್ಕೆ ಬರಲ್ಲ. ಸೊ ಬೇರೆ ಬೇರೆ ಅಳತೆಯನ್ನ ಹೊಂದಿರ್ತದೆ. ಇದನ್ನ ಇರ್ರೆಗ್ಯುಲರ್ ಪಾಲಿಗಾನ್. ಸೊ ತಗೊಂಡ್ರೆ ಸೊ ದಿಸ್ ಇಸ್ ದ ಕ್ವಾಡ್ರಿಲ್ಯಾಟರಲ್ ಅಲ್ಲಿ ಕೂಡ ಇದು ಇರ್ರೆಗ್ಯುಲರ್ polygons example agtade because the sides length of the sides is bigger than this side, this is the smaller, this also smaller, difference in length of the sides and also in angle. That's why it is a irregular polygon ಅಂತ ಹೇಳ್ತಾ ಹೋಗ್ತೀವಿ. ಸೊ ಇಲ್ಲಿ ಈಕ್ವಲ್ ಸೈಡ್ಸ್ ಅಂಡ್ ಈಕ್ವಲ್ ಆಂಗಲ್ಸ್ ಎರಡನ್ನು ಕನ್ಸಿಡರ್ ಮಾಡಬೇಕು, ಅವಾಗ ಅದನ್ನ ನಾವು ರೆಗ್ಯುಲರ್ ಪಾಲಿಗಾನ್ಸ್ ಅಂತ ಹೇಳ್ತೀವಿ. ಇಲ್ಲಿ ಆಂಗಲ್ ಈಕ್ವಲ್ ಇಲ್ಲ, ಸೈಡ್ನು ಈಕ್ವಲ್ ಇಲ್ಲ, ಹಾಗಾಗಿ ಇದನ್ನ ಇರ್ರೆಗ್ಯುಲರ್ ಪಾಲಿಗಾನ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಆಂಗಲ್ ಸಮ್ ಪ್ರಾಪರ್ಟಿ ಅಂತ ಬರ್ತದೆ. ಆಂಗಲ್ ಸಮ್ ಪ್ರಾಪರ್ಟಿ ಅಂದ್ರೆ ಸಮ್ ಆಫ್ ದ ಇಂಟೀರಿಯರ್ ಆಂಗಲ್ ಎಷ್ಟು ಬರ್ತದೆ ಅಂಡ್ ಸಮ್ ಆಫ್ ದ ಎಕ್ಸ್ಟೀರಿಯರ್ ಆಂಗಲ್ ಎಷ್ಟು ಬರ್ತದೆ ಇನ್ ಪಾಲಿಗಾನ್ ಅನ್ನೋದನ್ನ ಇಲ್ಲಿ ನೋಡೋಣ. ಅಂದ್ರೆ ಸಮ್ ಆಫ್ ದ ಇಂಟೀರಿಯರ್ ಆಂಗಲ್ ಅಂತಂದ್ರೆ ಈ ಚಿತ್ರ ತಗೊಂಡ್ರೆ ಎಷ್ಟು ಇದು ರೆಗ್ಯುಲರ್ ಪಾಲಿಗಾನ್ ಮಾತ್ರ ಹೇಳ್ತೀನಿ, ಹೋಗ್ತೀನಿ. ರೆಗ್ಯುಲರ್ ಪಾಲಿಗಾನ್ಸ್ ಇದಕ್ಕೆ ಮಾತ್ರ ಹೇಳ್ತವ. ಇದು ರೆಗ್ಯುಲರ್ ಪಾಲಿಗಾನ್ಸ್ ಆಗಿದೆ ಅಂತಂದ್ರೆ ಸೊ ಸಮ್ ಆಫ್ ದ ಇಂಟೀರಿಯರ್ ಆಂಗಲ್ ಎಷ್ಟು ಬಂದಿದೆ ಇಲ್ಲಿ ನಾವು ಸ್ಕ್ವೇರ್ ತಗೊಂಡ್ರೆ ಇಲ್ಲಿ 90 90 90 90 ಅಂತಂದ್ರೆ ಅದು 360 ಆಗುತ್ತೆ. 360 ಇದೆ. ಇದು ಕೂಡ ಟ್ರಯಾಂಗಲ್ ತಗೊಂಡ್ರೆ ಎಷ್ಟಾಗಿದೆ ಇಲ್ಲಿ 60 60 60 ಅಂತಂದ್ರೆ ಇದು 180 ಡಿಗ್ರಿ ಆಗಿರ್ತದೆ. ಸೊ ಇದನ್ನ ಎಷ್ಟು ಬರ್ತದೆ, ಈಚ್ ಆಂಗಲ್ ಈಸ್ ಈಕ್ವಲ್ ಇನ್ ಆಂಗಲ್ ಈಕ್ವಲ್ ಆಗಿರದೆ ಎಷ್ಟು ಡಿಗ್ರಿ ಬರ್ತದೆ ಅನ್ನೋದನ್ನ ನಾವು ಕಂಡುಹಿಡ್ಕೋಬೇಕು. ಇವೆರಡು ಗೊತ್ತಿರೋದ್ರಿಂದ ಇದು ಹಂಗೆ ಪೆಂಟಗಾನ್ ಹೆಕ್ಸಾಗಾನ್ ಎಷ್ಟೆಷ್ಟು ಡಿಗ್ರಿ ಬರ್ತದೆ ನೋಡೋಣ. ಇದನ್ನ ಯಾವ ರೀತಿ ಕಂಡುಹಿಡಿಯೋದು ಅದಕ್ಕೆ ಒಂದು ಫಾರ್ಮುಲಾ ಇರ್ತದೆ. ಜೊತೆಗೆ ಎಕ್ಸ್ಟೀರಿಯರ್ ಆಂಗಲ್ ಎಷ್ಟು ಬರ್ತದೆ. ಎಕ್ಸ್ಟೀರಿಯರ್ ಆಂಗಲ್ ಅಂದ್ರೆ ಇದನ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ರೆ ಒಂದೊಂದು ಸೈಡ್ ಈ ಸೈಡ್ ನ ಎಕ್ಸ್ಟೆಂಡ್ ಮಾಡಿದೀನಿ, ಅದೇ ರೀತಿ ಈ ಸೈಡ್ ನ ಎಕ್ಸ್ಟೆಂಡ್ ಮಾಡಿದೀವಿ. ದಿಸ್ ಇಸ್ ದ ಎಕ್ಸ್ಟೀರಿಯರ್ ಆಂಗಲ್, ದಿಸ್ ಇಸ್ ಎ ಎಕ್ಸ್ಟೀರಿಯರ್ ಆಂಗಲ್. ಇದನ್ನ ಎಕ್ಸ್ಟೆಂಡ್ ಮಾಡಿದ್ರೆ
ದಿಸ್ ಇಸ್ ದ ಎಕ್ಸ್ಟೀರಿಯರ್ ಆಂಗಲ್. ಇದನ್ನ ಎಕ್ಸ್ಟೆಂಡ್ ಮಾಡಿದ್ರೆ ಇಸ್ ದ ಎಕ್ಸ್ಟೀರಿಯರ್ ಆಂಗಲ್. ಹಾಗೇನೆ ಇಸ್ ದ ಎಕ್ಸ್ಟೀರಿಯರ್ ಆಂಗಲ್. ಸೊ ಈ ಎಕ್ಸ್ಟೀರಿಯರ್ ಆಂಗಲ್ ಇದೆಯಲ್ಲ, ಸೊ ಇವೆಷ್ಟು ಬರ್ತವೆ, ಎಷ್ಟು ಡಿಗ್ರಿ ಬರ್ತದೆ ಅನ್ನೋದನ್ನ ಕಂಡುಹಿಡಿಯೋಕೆ, ಅಥವಾ ಸಮ್ ಆಫ್ ದ ಎಕ್ಸ್ಟೀರಿಯರ್ ಆಂಗಲ್ ಎಷ್ಟು ಬರ್ತದೆ ಅನ್ನೋದನ್ನ ನೋಡೋಣ. ಸೊ ಅದಕ್ಕೆ ಈಸಿಯಾಗಿ ತಗೊಳ್ಳೋಣ. ಇದನ್ನ ಟ್ರಯಾಂಗಲ್ ತಗೊಂಡ್ರೆ ಗಮನಿಸಿ, ಇದು ಎಕ್ಸ್ಟೀರಿಯರ್ ಆಂಗಲ್. ಈ ಸೈಡ್ಗೆ ಇದನ್ನ ಡ್ರಾ ಮಾಡ್ಕೊಳ್ಳೋಣ, ಎಕ್ಸ್ಟೆಂಡ್ ಮಾಡ್ಕೊಂಡು ಈ ಸೈಡ್ಗೆ ಇದನ್ನ ಈ ಕಡೆ ಡ್ರಾ ಮಾಡ್ಕೊಳ್ಳೋಣ. ಸೊ ಈಗ ಇದಿಷ್ಟು ಸ್ಟ್ರೈಟ್ ಲೈನ್ ಆಯ್ತಲ್ವಾ, ನೋಡಿದ್ರೆ ಇದು ಸ್ಟ್ರೈಟ್ ಲೈನ್ ಆಗಿದೆ. ಸ್ಟ್ರೈಟ್ ಲೈನ್ ಆದ್ರೆ ಇಲ್ಲಿ 60 ಇದೆ ಅಂದ್ರೆ ಸ್ಟ್ರೈಟ್ ಲೈನ್ ಆಗ್ಬೇಕಂದ್ರೆ 180 ಆಗ್ಬೇಕು. ಹಾಗಾದ್ರೆ ಇದು ಎಷ್ಟು ಬರ್ತದೆ ಅಂದ್ರೆ 120 ಡಿಗ್ರಿ ಬರ್ತದೆ. ಸೊ ಎರಡನ್ನ ಆಡ್ ಮಾಡಿದ್ರೆ ಎಷ್ಟು ಬರ್ತದೆ, 180 ಡಿಗ್ರಿ ಆಗಬೇಕು. ಹಾಗಾಗಿ ಇದು 60 ಇದೆ, ಇದು 180 ಡಿಗ್ರಿ. ಸೊ ಇಲ್ಲೂ ಅಷ್ಟೇನೆ, ಇದು ಸ್ಟ್ರೈಟ್ ಲೈನ್ ಆಗಿದೆ ಅಂದ್ರೆ 180 ಡಿಗ್ರಿ ಆಗಬೇಕು ಅಂದ್ರೆ ಇಲ್ಲಿ ಎಷ್ಟು ಬರಬೇಕು, ಇನ್ನು 120 ಡಿಗ್ರಿ ಬರಬೇಕು. ಇಲ್ಲೂ ಕೂಡ ಸ್ಟ್ರೈಟ್ ಲೈನ್ ಆಗಿದೆ ಈ ಲೈನ್ ಅಂತಂದ್ರೆ ಇದು ಕೂಡ 120 ಡಿಗ್ರಿ ಬರ್ತದೆ. ಸೊ ಎಕ್ಸ್ಟೀರಿಯರ್ ಆಂಗಲ್, ಇದೊಂದು ಎಕ್ಸ್ಟೀರಿಯರ್ ಆಂಗಲ್, ಇದು ಒಂದು ಎಕ್ಸ್ಟೀರಿಯರ್ ಆಂಗಲ್, ಇದು ಒಂದು ಎಕ್ಸ್ಟೀರಿಯರ್ ಆಂಗಲ್. ಈ ಮೂರು ಎಕ್ಸ್ಟೀರಿಯರ್ ಆಂಗಲ್ ನ ಆಡ್ ಮಾಡಿದ್ರೆ ಎಷ್ಟು ಬರ್ತದೆ, 120 plus 120 plus 120 that's equal to 0, 6, 3, 360 ಡಿಗ್ರಿ ಬರ್ತದೆ. ಇದಕ್ಕೆ 360 ಡಿಗ್ರಿ. ಸ್ಕ್ವೇರ್ ತಗೊಂಡ್ರೆ ನೋಡೋಣ, ಸ್ಕ್ವೇರ್ಲಿ ಇದನ್ನ ಎಕ್ಸ್ಟೆಂಡ್ ಮಾಡಿದೀವಿ, ಇದನ್ನ ಎಕ್ಸ್ಟೆಂಡ್ ಮಾಡಿದೀವಿ, ಇದನ್ನ ಎಕ್ಸ್ಟೆಂಡ್ ಮಾಡಿದೀವಿ, ನೆಕ್ಸ್ಟ್ ಇದನ್ನ ಎಕ್ಸ್ಟೆಂಡ್ ಮಾಡಿದ್ರೆ ದಿಸ್ ಇಸ್ ದ ಎಕ್ಸ್ಟೀರಿಯರ್ ಆಂಗಲ್. ಅದು ಇದು 90 ಇದೆ ಅಂದ್ರೆ ಇದು 90 ಬರ್ತದೆ, ಇದು 90 ಇದೆ ಅಂದ್ರೆ ಇದು ಕೂಡ 90 ಡಿಗ್ರಿ ಬರ್ತದೆ. ಸೊ ಇದು 90 ಇದೆ ಅಂದ್ರೆ ಇದು ಕೂಡ 90 ಡಿಗ್ರಿ ಬರ್ತದೆ, ಇದು 90 ಇದೆ ಅಂದ್ರೆ ಇದನ್ನ 90 ಡಿಗ್ರಿ ಬರ್ತದೆ. ಸೊ 90 90 90 90 ಪ್ಲಸ್ 90 180, 180 ಪ್ಲಸ್ ಇದು 90 90 ಆಡ್ ಮಾಡಿದ್ರೆ 180, ಅದು ಕೂಡ 360 ಬರ್ತದೆ. ಸೊ ನಿಮ್ಗೆ ಪಾಲಿಗಾನ್ಸ್ ಅಲ್ಲಿ ತಗೊಂಡ್ರೆ ಇದೊಂದು ಈಸಿಯಾಗಿ ನೆನ್ಪಿಟ್ಬೋದು. ಸೊ ಪಾಲಿಗಾನ್ಸ್ ಅಲ್ಲಿ ಎಕ್ಸ್ಟೀರಿಯರ್ ಆಂಗಲ್, ಸಮ್ ಆಫ್ ದ ಎಕ್ಸ್ಟೀರಿಯರ್ ಆಂಗಲ್ ಇಸ್ ಆಲ್ವೇಸ್ 360 ಡಿಗ್ರಿ. ಯಾವಾಗ್ಲೂ ಅದು ಇದನ್ನ ಆಡ್ ಮಾಡಿದ್ರು, ಇದನ್ನ ಎಕ್ಸ್ಟೀರಿಯರ್ ಆಂಗಲ್ ಆಡ್ ಮಾಡಿದ್ರು 360 360 ಡಿಗ್ರಿನೇ ಬರ್ತದೆ. ಇದಕ್ಕೆ 360 ಬಂತಲ್ಲ, ಸ್ಕ್ವೇರ್ಗೂ 360 ಬರ್ತದೆ, ಸೊ ಇದಕ್ಕೂ 360 ಡಿಗ್ರಿ ಬರ್ತದೆ. ಸೊ ಹಾಗಾಗಿ ಸಮ್ ಆಫ್ ದ ಎಕ್ಸ್ಟೀರಿಯರ್ ಆಂಗಲ್ಸ್ ಆಲ್ವೇಸ್ 360 ಡಿಗ್ರಿ. ಸಮ್ ಆಫ್ ಎಕ್ಸ್ಟೀರಿಯರ್ ಆಂಗಲ್ ಈಸ್ 360 ಡಿಗ್ರಿ. ಆಲ್ವೇಸ್, ಯಾವಾಗಲೂ ಅಷ್ಟೇ ಬರ್ತದೆ, 360 ಡಿಗ್ರಿನೇ ಬರ್ತದೆ. ನೀವು ಪೆಂಟಗಾನ್ ತಗೊಂಡ್ರೆ, ಹೆಕ್ಸಾಗಾನ್ ತಗೊಳ್ಳಿ, ಹೆಪ್ಟಾಗಾನ್ ತಗೊಳ್ಳಿ, ಒಟ್ಟಿನಲ್ಲಿ ರೆಗ್ಯುಲರ್ ಆಗಿದ್ರೆ ಅದು ಆಲ್ವೇಸ್ ದಿಸ್ 360. ಸೊ ಇಂಟೀರಿಯರ್ ಆಂಗಲ್ ಎಷ್ಟು ಬರ್ತದೆ, ಇಂಟೀರಿಯರ್ ಆಂಗಲ್ ಎಷ್ಟು ಬರ್ತದೆ, ಒಳಗಡೆ ಆಂಗಲ್ ಎಷ್ಟು ಬರ್ತದೆ ಅದನ್ನ ಪತ್ತೆ ಮಾಡ್ಕೊಳ್ಳೋಣ. ಸೊ ಈ ಇಂಟೀರಿಯರ್ ಆಂಗಲ್ ಅದಕ್ಕಿಂತ ಮೊದಲು ಇದನ್ನ ತಗೊಳ್ಳೋಣ. ಏನಂತಂದ್ರೆ ಸಮ್ ಆಫ್ ದ ಎಕ್ಸ್ಟೀರಿಯರ್ ಆಂಗಲ್ ಇಸ್ 360, ಅಂದ್ರೆ ಎಲ್ಲಾನು ಕೂಡಿದ್ರೆ 360 ಬರ್ತದೆ. ಸೊ ಈಚ್ ಇಂಟೀರಿಯರ್ ಆಂಗಲ್, ಈಚ್ ಎಕ್ಸ್ಟೀರಿಯರ್ ಆಂಗಲ್, ಈಚ್ ಅಂದ್ರೆ ಪ್ರತಿ ಒಂದು ಹೊರಗಿನ ಕೋನ ಎಷ್ಟು ಬರ್ತದೆ, ಎಕ್ಸ್ಟೀರಿಯರ್. ಸೊ ಇದು ಎಲ್ಲಾನು ಕೂಡಿದ್ರೆ 360 ಬರ್ತದೆ ಅಂದ್ರೆ ಹೊರಗಡೆ ಒಂದೊಂದು ಎಷ್ಟು ಬರ್ತದೆ ಅದನ್ನ ಪತ್ತೆ ಮಾಡ್ಬೇಕು. ಇದರಲ್ಲಿ ಎಷ್ಟು ಬರ್ತದೆ, ಇದರಲ್ಲಿ ಎಷ್ಟು ಬರ್ತದೆ, ಇದೆಷ್ಟು ಬರ್ತದೆ, ಇದೆಷ್ಟು ಬರ್ತದೆ, ಅದನ್ನ ಪತ್ತೆ ಮಾಡ್ಬೇಕು. ಅಂದ್ರೆ 360 ಅದು ಎಷ್ಟು ಸೈಡ್ ಇಂದ ಆಗಿದೆ ಅದರಿಂದ ಭಾಗಿಸ್ಬೇಕು. 5 ಸೈಡ್ಸ್ ಇಂದ 5, 4 ಸೈಡ್ಸ್ ಇಂದ ಆಗಿದ್ರೆ 4 ಸೈಡ್ಸ್. ಸೊ ಅದರಿಂದ ಭಾಗಿಸಿದ್ರೆ ನಮಗೆ ಒಂದೊಂದು ಎಷ್ಟೆಷ್ಟು ಅನ್ನೋದು ಸಿಗುತ್ತೆ. ಯಾಕಂದ್ರೆ ಎಲ್ಲಾ ಆಂಗಲ್ ಈಕ್ವಲ್ ಇರ್ತವೆ, ಹಾಗಾಗಿ ಎಲ್ಲಕ್ಕೂ ಈಕ್ವಲ್ ಆಗಿ ಡಿವೈಡ್ ಮಾಡ್ಬೇಕು. ಅಂದ್ರೆ ಎಷ್ಟು ಸೈಡ್ ಇದೆಯೋ ಅದರಿಂದ ಭಾಗಿಸ್ಬಿಟ್ರೆ ಈಚ್ ಎಕ್ಸ್ಟೀರಿಯರ್ ಆಂಗಲ್ ಈಸ್ 360 by n. ಫಾರ್ ಎಕ್ಸಾಂಪಲ್ ಟ್ರಯಾಂಗಲ್ ತಗೊಂಡ್ರೆ, ಎಕ್ಸಾಂಪಲ್ ತಗೊಂಡ್ರು, ಟ್ರಯಾಂಗಲ್ ತಗೊಂಡ್ರೆ 3 ಸೈಡ್ಸ್ ಇದೆ. ಒಂದೊಂದು ಈ ಎಕ್ಸ್ಟೀರಿಯರ್ ಆಂಗಲ್ ಎಷ್ಟು ಬರ್ತದೆ, ಹೊರಗಿನ ಆಂಗಲ್ ಎಷ್ಟು ಬರ್ತದೆ ನೋಡ್ಬೇಕು. ಇಲ್ಲಿ ನಮ್ಗೆ ಚಿತ್ರದಲ್ಲಿ ಇಲ್ಲಿ ನೋಡಿದಿರಲ್ಲ, ಎಕ್ಸ್ಟೀರಿಯರ್ ಆಂಗಲ್ ಒಂದೊಂದು 120 ಬಂದಿದೆ. ಫಾರ್ಮುಲಾಕ್ಕೆ ಅಪ್ಲೈ ಮಾಡಿ ನೋಡೋಣ. 3 ಸೈಡ್ಸ್ ಇರೋದ್ರಿಂದ ಫಾರ್ಮುಲಾದಲ್ಲಿ ನಾವು 360 ಡಿವೈಡೆಡ್ ಬೈ n ಅಂದ್ರೆ 3 ಸೈಡ್ಸ್ ಇದೆ. ಸೊ 3 ಇಂದ ಡಿವೈಡ್ ಮಾಡಿದ್ರೆ 3 1s 3, 3 2s 6, 0. ಸೊ 120 ಡಿಗ್ರಿ, 120 ಡಿಗ್ರಿ ಬರ್ತಾ ಇದೆ ಟ್ರಯಾಂಗಲ್ಸ್ ಅಂತ ತಗೊಂಡ್ರೆ. ಇನ್ನು ಸ್ಕ್ವೇರ್ ಅಲ್ಲಿ ತಗೊಂಡ್ರೆ, ಸ್ಕ್ವೇರ್ ಸೈಡ್ ಎಷ್ಟಿದೆ, 4 ಸೈಡ್ಸ್ ಇದೆ. ಸೊ ಈಚ್
ಈ exterior angle, each exterior angle is exterior ಅಂದ್ರೆ ಹೊರಗಿನ ಕೋನ ಎಷ್ಟೆಷ್ಟು ಬರ್ತದೆ ಅಂತಂದ್ರೆ 360 divided by n ಅಂದ್ರೆ so 360 divided by 4 ಇಂದ ಡಿವೈಡ್ ಮಾಡಿ 4 9 36 90 ಡಿಗ್ರಿ ಬರ್ತಾ ಹೋಗುತ್ತೆ. ಈಚ್ ಆಂಗಲ್ is 90 ಡಿಗ್ರಿ ಇನ್ ಸ್ಕ್ವೇರ್. ಇನ್ನು ಪೆಂಟಗಾನ್ ತಗೊಂಡ್ರೆ pentagon how many sides are there in pentagon? There are 5 sides. So that's formula. Each exterior angle is 360 divided by n, that's equal to 360 by n ಅಂದ್ರೆ 5 sides ಇದೆ ಭಾಗಿಸಿದ್ರೆ 7 5s are 35, one reminder 10 ಆಯ್ತು, 5 2s are 10 ನೋಡಿ, 5 7s are 35, so one reminder 1 ಇದೆ, 1 ಅಂತ 0 10 5 2s are 10, so each angle is 75 degree. ಪೆಂಟಗಾನ್ ಅಲ್ಲಿ 75 ಡಿಗ್ರಿ ಬರ್ತದೆ. ಪೆಂಟಗಾನ್ ಬರ್ತಿದ್ವಲ್ಲ, ಸೊ ಈಚ್ ಆಂಗಲ್ ಎಷ್ಟು ಬರ್ತದೆ 72 ಡಿಗ್ರಿ, ಸಾರಿ 72, ಈಚ್ ಆಂಗಲ್ is 72 ಡಿಗ್ರಿ ಬರ್ತಾ ಹೋಗ್ತದೆ. ಇದೆಲ್ಲ 72 ಡಿಗ್ರಿ ಬರ್ತದೆ. ಆಡ್ ಮಾಡಿದ್ರೆ ನಮಗೆ 360ನೇ ಬರಬೇಕು, ಆಡ್ ಮಾಡಿದ್ರೆ 360ನೇ ಬರಬೇಕು. ಸೊ ಅಷ್ಟು ಬರ್ತದೆ. ಹಾಗಾಗಿ ಇದು ಎಕ್ಸ್ಟೀರಿಯರ್ ಆಂಗಲ್ ನ ಕಂಡುಹಿಡಿಯೋದಕ್ಕಿರೋ ಫಾರ್ಮುಲಾ ಯಾವ್ದು ಅಂದ್ರೆ ನಂಬರ್ ಆಫ್ ಡಯಾಗ್ನಲ್ಸ್ ಕಂಡುಹಿಡಿಯೋದು. ನಂಬರ್ ಆಫ್ ಡಯಾಗ್ನಲ್ ನ ಕಂಡುಹಿಡಿಯಬೇಕು ಅಂದ್ರೆ n ಇಂಟು ಸೊ ನಂಬರ್ ಆಫ್ ಡಯಾಗ್ನಲ್ ಫಾರ್ಮುಲಾ ಏನಿದೆ n ಇಂಟು n minus 3 by 2. ಸೊ ಇಲ್ಲಿ ನಮ್ಮ ಸಮ್ ಆಫ್ ಇನ್ನೊಂದು ಫಾರ್ಮುಲಾ ಸಮ್ ಆಫ್ ಎಕ್ಸ್ಟೀರಿಯರ್ ಆಂಗಲ್ ಆಫ್ ರೆಗ್ಯುಲರ್ ಪಾಲಿಗಾನ್ is 360. ಇದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ each exterior angle is 360 divided by n. ಇಷ್ಟು ಆದ್ಮೇಲೆ ನಾವು ಇಂಟೀರಿಯರ್ ಆಂಗಲ್ ಹೋಗೋಣ. ಇಂಟೀರಿಯರ್ ಆಂಗಲ್ ಎಷ್ಟು ಬರ್ತದೆ, ಒಳಗಿನ ಕೋನ ಎಷ್ಟು ಬರ್ತದೆ ಒಂದೊಂದು ಅನ್ನೋದನ್ನ ಕಂಡುಹಿಡ್ಕೊಳ್ಳೋಣ. ಸೊ ಈಗ ನಾನು ಒಂದು ಫಿಗರ್ ನ ಡ್ರಾ ಮಾಡ್ಕೊತೀನಿ. ಸೊ ಇದು ಒಂದು ಪೆಂಟಗಾನ್ ಅಂತ ತಗೊಳ್ಳೋಣ. ಪೆಂಟಗಾನ್ 5 ಸೈಡ್ಸ್ ಇದೆ. ಸೊ ರೆಗ್ಯುಲರ್ ಅಂತ ತಗೊಂಡಿದ್ದೀನಿ. regular pentagon, this is the regular pentagon. Each angle is equal in 9 degree and each sides are equal in length. So this is the regular pentagon ಅಂತ ತಗೊಂಡು regular pentagon. ಸೊ ಇಲ್ಲಿ ನಾವು ಒಂದೊಂದು ಆಂಗಲ್ ಇಂಟೀರಿಯರ್ ಆಂಗಲ್ ಎಷ್ಟು ಬರ್ತದೆ ಅನ್ನೋದನ್ನ ನೋಡಬೇಕು. ಇಂಟೀರಿಯರ್ ಆಂಗಲ್ ನ ಎಷ್ಟು ಬರ್ತದೆ ನೋಡೋಣ. ಸೊ ಎಕ್ಸ್ಟೀರಿಯರ್ ಆಂಗಲ್ ಎಷ್ಟು ಅಂತ ಗೊತ್ತಾಗಿದೆ. ಎಕ್ಸ್ಟೀರಿಯರ್ ಆಂಗಲ್ ಎಷ್ಟಿದೆ, exterior angle, that is each exterior angle, ಪ್ರತಿ ಒಂದು ಎಕ್ಸ್ಟೀರಿಯರ್ ಆಂಗಲ್ ಎಷ್ಟಿದೆ ಅಂದ್ರೆ 360 ಡಿಗ್ರಿ ಬೈ n ಅನ್ನೋದು ನಮಗೆ ಗೊತ್ತಾಗಿದೆ. ಸೊ ಈಚ್ ಎಕ್ಸ್ಟೀರಿಯರ್ ಆಂಗಲ್ ಈಸ್ 360 ಬೈ n ಅನ್ನೋದು ನಮ್ಗೆ ಗೊತ್ತಾಗಿದೆ. ಈಗ ಇದು ಎಷ್ಟು ಬಂದಿದೆ ಅನ್ನೋದು ನಮ್ಗೆ ಗೊತ್ತಾಗಿದೆ. ಇದು ಎಷ್ಟು ಬಂದಿದೆ ಅಂದ್ರೆ 360 ಬೈ n ಅಂತ ಗೊತ್ತಾಗಿದೆ. ಇದೆಷ್ಟು ಬರ್ತದೆ, ಸೊ ಟೋಟಲ್ ಮಾಡಿದ್ರೆ 180 ನಲ್ಲಿ 360 ಬೈ n ಅನ್ನ ಕಳೆದು ಬಿಟ್ರೆ ಸಿಗೋದೆ ಇಂಟೀರಿಯರ್ ಆಂಗಲ್. ಸೊ ಇನ್ನೊಂದ್ಸತಿ ನೋಡಿ, this is the exterior angle or ತಗೊಂಡ್ರೆ this is the exterior angle. exterior angle ಎಷ್ಟು ಬಂದಿದೆ ಫಾರ್ಮುಲಾ ಪ್ರಕಾರ 360 ಬೈ n ಆಗಿದೆ. ನಮಗೆ ಬೇಕಾಗಿರೋದು ಈಚ್ ಇಂಟೀರಿಯರ್ ಆಂಗಲ್, ಒಳಗಿನ ಕೋನ ಎಷ್ಟಿದೆ ಅನ್ನೋದು ಬೇಕಾಗಿದೆ. ಸೊ 360 ಬೈ n ಅಂದ್ರೆ ಒಳಗಿಂದ ಎಷ್ಟು ಅಂದ್ರೆ ಟೋಟಲ್ ಇದನ್ನು ಸ್ಟ್ರೈಟ್ ಲೈನ್ ಅಂತ ತಗೊಂಡ್ರೆ ಇದನ್ನ ಸ್ಟ್ರೈಟ್ ಲೈನ್ ಟೋಟಲ್ ಇರೋದು 180, ಎರಡನ್ನೂ ಸೇರಿ 360 ಬೈ n ಮತ್ತೆ ಒಳಗಿನ ಇಂಟೀರಿಯರ್ ಆಂಗಲ್ ನ ಆಡ್ ಮಾಡಿದ್ರೆ ಬರೋದು, ಎರಡನ್ನೂ ಸೇರಿದ್ರೆ ನಮಗೆ 180 ಬರ್ತದೆ. ಸೊ 180ರಲ್ಲಿ 360 ಬೈ n ಎಷ್ಟು ಬರ್ತದೋ ಅದನ್ನು ಕಳೆದುಬಿಟ್ರೆ ಒಳಗಿಂದ ಎಷ್ಟು ಸಿಗುತ್ತೆ ಅಷ್ಟೇನೆ. ಈಚ್ ಎಕ್ಸ್ಟೀರಿಯರ್ ಆಂಗಲ್ 360. ಸೊ ಈಚ್ interior angle
ಇಂಟೀರಿಯರ್ ಆಂಗಲ್ ಈಸ್ 180 ಇದ್ದದ್ರಲ್ಲಿ ಎಕ್ಸ್ಟೀರಿಯರ್ ಆಂಗಲ್ ನ ಕಳೆದು ಬಿಟ್ರೆ ಅಂದ್ರೆ 360 ಬೈ ಎನ್ ನ ಕಳೆದು ಬಿಟ್ರೆ ನಮಗೆ ಇಂಟೀರಿಯರ್ ಈಚ್ ಇಂಟೀರಿಯರ್ ಆಂಗಲ್ ಸಿಗ್ತದೆ. ಸೊ ಹೆಂಗ್ ಬರ್ತದೆ ಅದನ್ನ ಇದು ಸೆಪರೇಟ್ ಮಾಡ್ಕೊಳ್ಳಿ. ಎನ್ ಇಂಟು ತಗೊಂಡ್ರೆ ಕೆಳಗಡೆ 1 ಇದೆ. ಸೊ 180 ಡಿಗ್ರಿ ಎನ್ ಮೈನಸ್ 360 ಬೈ ಎನ್, ಅಥವಾ ಇದನ್ನೇ ಇಟ್ಕೊಂಡ್ರು ಆಗುತ್ತೆ. ಸೊ ದಟ್ಸ್ ಈಕ್ವಲ್ ಟು 180 ಮೈನಸ್ 360 ಬೈ ಎನ್. ಈ ಫಾರ್ಮುಲಾನೇ ನೀವು ಈಚ್ ಇಂಟೀರಿಯರ್ ಆಂಗಲ್ ಅನ್ನೋದು ತಗೊಳ್ಳಿ. ಇಲ್ಲ ಸಿಂಪ್ಲೆಸ್ಟ್ ಮಾಡ್ಕೋತೀನಿ ಅಂದ್ರೆ 180ನ ಕಾಮನ್ ತಗೊಂಡ್ರೆ ಇಲ್ಲಿ 180 1 ಮೈನಸ್ ಬರಲ್ಲ. ಸೊ ಈ ರೀತಿಯಾಗಿ ಫಾರ್ಮುಲಾನ ನೀವು ತಗೊಳ್ಳಿ. 180 ಮೈನಸ್ 360 ಡಿಗ್ರಿ ಬೈ ಎನ್ ಈಚ್ ಇಂಟೀರಿಯರ್ ಆಂಗಲ್. ಸೊ ಸಮ್ ಆಫ್ ಇಂಟೀರಿಯರ್ ಆಂಗಲ್ ಒಳಗಡೆ ಎಷ್ಟು ಟೋಟಲ್ ಕೂಡಿದ್ರೆ ಎಷ್ಟು ಬರ್ತದೆ, ಈ ಆಂಗಲ್ ನಲ್ಲಿ ಇರ್ತಕ್ಕಂಥದ್ದು ಒಂದು ಬೇಕಾದ್ರೆ 180 ಡಿಗ್ರಿ ಮೈನಸ್ 360 ಬೈ ಎನ್. ದಿಸ್ ಇಸ್ ದ ಇಂಟೀರಿಯರ್ ಆಂಗಲ್ ಫಾರ್ಮುಲಾ. ಸೊ ಒಳಗಡೆ ಎಲ್ಲ ನಾವು ಆಡ್ ಮಾಡಿದ್ರೆ ಎಷ್ಟು ಬರ್ತದೆ. ಸೊ ಇಂಥವು ಎಷ್ಟಿದೆ, ಇದು ಕೂಡ 180 ಡಿಗ್ರಿ ಮೈನಸ್ 360 ಬೈ ಎನ್ ಡಿಗ್ರಿ ಇದೆ. ಇದು ಕೂಡ 180 ಮೈನಸ್ 360 ಎನ್ 360 ಬೈ ಎನ್ ಎಷ್ಟಿದೆ. ಸೊ ಇದು ಕೂಡ 180 ಮೈನಸ್ 360 ಬೈ ಎನ್ ಇದೆ. ಸೊ ಎಷ್ಟಿವೆ ಒಟ್ಟು, ಎಷ್ಟು ಸೈಡ್ ಇದೆಯೋ ಅಷ್ಟಿದೆ, ಅಂದ್ರೆ ಇಂಟು ಎನ್ ಮಾಡಿದ್ರೆ ಅಂತ. ಸೊ ಸಮ್ ಆಫ್ ಇಂಟೀರಿಯರ್ ಆಂಗಲ್ ಈಸ್ ಒಂದು ಇಂಟೀರಿಯರ್ ಆಂಗಲ್ ಬೇಕು ಅಂದ್ರೆ 180 ಮೈನಸ್ 360 ಬೈ ಎನ್ ಅಷ್ಟಿದೆ. ಅಂತಿವೆ ಎಷ್ಟಿವೆ, ಎಷ್ಟು ಸೈಡ್ ಇದೆಯೋ ಅಷ್ಟಿವೆ, ಅಂದ್ರೆ ಎನ್ ಸೈಡ್ ಇದ್ರೆ ಎನ್ ಅಷ್ಟು. ಈಗ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಎನ್ ಇಂಟು 180 ಡಿಗ್ರಿ ತಗೊಳ್ಳಿ. ಅವಾಗ ಸಿಂಪ್ಲಿಫೈ ಮಾಡಿ 180 ಎನ್ ಮೈನಸ್ 360 ಬೈ ಎನ್ ಇಂಟು ಎನ್. ಸೊ ಇದು ಕ್ಯಾನ್ಸಲ್ ಆಗುತ್ತೆ. ಅವಾಗ 180 ಎನ್ ಮೈನಸ್ 360 ಬರ್ತದೆ. ಕಾಮನ್ ತೆಗೆದ್ರೆ 180 ಕಾಮನ್ ತೆಗೆದ್ರೆ ಎನ್ ಮೈನಸ್ 2 ಆಗುತ್ತೆ. ಸೊ ಇಷ್ಟು ನಮಗೆ ಸಮ್ ಆಫ್ ಇಂಟೀರಿಯರ್ ಆಂಗಲ್ ಆಗುತ್ತೆ. ಸಮ್ ಆಫ್ ಇಂಟೀರಿಯರ್ ಫಾರ್ಮುಲಾ, ಸಮ್ ಆಫ್ ಇಂಟೀರಿಯರ್ ಆಂಗಲ್ ಫಾರ್ಮುಲಾ 180 ಇಂಟು ಎನ್ ಮೈನಸ್ 2 ಅಥವಾ ಎನ್ ಮೈನಸ್ 2 ಇಂಟು 180 ಆ ಥರ ನಾನು ತಗೋಬಹುದಾಗಿರ್ತದೆ. ಸಾರಿ. ಸೊ ಇಲ್ಲಿ ಸಿಂಪ್ಲಿಫೈ ಮಾಡಿದಾಗ ಎನ್ ಇಲ್ಲಿ ಹೋಗ್ತದೆ, ಮಲ್ಟಿಪ್ಲೈ ಮಾಡ್ಕೊಳ್ಳಿ. 180 ಇಂಟು ಎನ್ ಮೈನಸ್ 360 ವಾಟ್ ಡಿವೈಡೆಡ್ ಬೈ ಎನ್. ಸೊ ಈ ಇಂಟು ಎನ್ ಬರ್ಕೊಂಡ್ವಿ, ಎನ್ ಕ್ಯಾನ್ಸಲ್ ಆಗಿದೆ. ಸೊ ಉಳ್ಕೊಂಡಿರೋದು 180 ಎನ್ ಮೈನಸ್ 360. 180 ಮತ್ತೆ 360 ನಲ್ಲಿ ಎರಡು ಕಾಮನ್ ಇರೋದ್ರಿಂದ 180ನ ನಾವು ಕಾಮನ್ ತಗೊಳ್ಳೋಣ. ಸೊ 180 ಹೊರಗಡೆ ಹೋದ್ರೆ ಇಲ್ಲಿ ಬರೀ ಎನ್ ಉಳ್ಕೊಳ್ತದೆ. ಮೈನಸ್ 360 ನಲ್ಲಿ 180 ಕಾಮನ್ ತೆಗೆದ್ರೆ 180 2 360 ಹಾಗಾಗಿ 2 ಬರ್ತದೆ. ಸೊ therefore sum of the interior angle is 180 into n minus 2. ಎಕ್ಸಾಂಪಲ್ ಚೆಕ್ ಮಾಡ್ಕೊಳ್ಳೋಣ, ಸರಿ ಇದೆಯೋ ಅಂತ ಚೆಕ್ ಮಾಡ್ಕೊಳ್ಳೋಣ ಅಂತಂದ್ರೆ, ಈಗ ಟ್ರಯಾಂಗಲ್ ಅಥವಾ ರೆಗ್ಯುಲರ್ ಪಾಲಿಗಾನ್ ನಲ್ಲಿ ಟ್ರಯಾಂಗಲ್ ತಗೊಂಡ್ರೆ ಈಚ್ ಸಮ್ ಆಫ್ ದ ಇಂಟೀರಿಯರ್ ಆಂಗಲ್ಸ್ ಆಲ್ವೇಸ್ 180 ಡಿಗ್ರಿ. ಸ್ಕ್ವೇರ್ ತಗೊಂಡ್ರೆ ಸಮ್ ಆಫ್ ದ ಇಂಟೀರಿಯರ್ ಆಂಗಲ್ ಈಸ್ 90 ಅಂದ್ರೆ 360 ಡಿಗ್ರಿ. ಸೊ 3 ಸೈಡ್ಸ್ ಇದೆ ಟ್ರಯಾಂಗಲ್ ತಗೊಂಡ್ರೆ, ಅಲ್ಲಿ 60 ಬರ್ತದೆ ನೋಡಿ, ಒಂದು 180 ಬರ್ತದೆ ನೋಡೋಣ. ಸೊ ಫಾರ್ಮುಲಾ ಏನಿದೆ, 180 ಇಂಟು 3 ಮೈನಸ್ 2. ಸೊ ದಟ್ಸ್ ಈಕ್ವಲ್ ಟು 180 ಇಂಟು 3 ಮೈನಸ್ 2 ಅಂದ್ರೆ 1. 180 1s 180. ದಟ್ಸ್ ಸಮ್ ಆಫ್ ದ ಇಂಟೀರಿಯರ್ ಆಂಗಲ್ ಆಫ್ ಎ ಟ್ರಯಾಂಗಲ್ ಈಸ್ 180. ಸೊ ಬೇರೆ ತಗೊಳ್ತೀನಿ ಎಕ್ಸಾಂಪಲ್ಸ್ ನ, ಅಂದ್ರೆ ಬೇರೆ ತಗೊಂಡು ಸ್ಕ್ವೇರ್ ತಗೋತೀವಿ ಅಂತಂದ್ರೆ, ಸ್ಕ್ವೇರ್ ಅಲ್ಲಿ 4 ಸೈಡ್ಸ್ ಇದೆ. ಸ್ಕ್ವೇರ್ 4 ಸೈಡ್ಸ್. ಫಾರ್ಮುಲಾ ಸಮ್ ಆಫ್ ಇಂಟೀರಿಯರ್ ಆಂಗಲ್
of square, that's equal to formula ಏನಿದೆ n into ಅಥವಾ n minus 2 into 180 degree. So I will 180 degree. ಇದು ಫಾರ್ಮುಲಾ ಇದೆ. 4 sides ಇದೆ. 4 minus 2 into 180 degree. That's 4 minus, that's equal to 2 into 180. 180 into 2, that is equal to 360 degree. Sum of the interior angle is 360 degree. Pentagon ತಗೊಂಡ್ರೆ pentagon sum of the interior angle that's equal to n into n minus 2 of 180 ಅಂತ ನಮ್ಮ ಫಾರ್ಮುಲಾ ಇರೋದು. ಅಲ್ಲಿ ಸೈಡ್ಸ್ ಎಷ್ಟಿದೆ ಪೆಂಟಗಾನ್ ಅಂದ್ರೆ 5 ಸೈಡ್ 5 ಸೈಡ್ ಇದೆ. 5 minus 2 of 180, 5 minus 2 into 180, so that is equal to 54 540 degree ಬರ್ತದೆ. So 540 degree sum of the ಇಂಟೀರಿಯರ್ ಆಂಗಲ್ ಅನ್ನು ತಗೋತೀವಿ. ಸಮ್ ಆಫ್ ದ ಇಂಟೀರಿಯರ್ ಆಂಗಲ್. ಸೊ ಇಷ್ಟು ಫಾರ್ಮುಲಾಗಳನ್ನ ನೀವು ನೆನ್ಪಿಟ್ಕೊಳ್ಳಿ. ಯಾವ್ದು ಹೇಳ್ಕೊಟ್ಟಿದ್ದೀವಿ ಇವತ್ತು ಅಂತಂದ್ರೆ ಸಮ್ ಆಫ್ ಎಕ್ಸ್ಟೀರಿಯರ್ ಆಂಗಲ್ that's equal to always 360 degree. Each exterior angle is 360 divided by number of sides. So sum of for each interior angle is 180 minus 360 by n. Formula ನೆನ್ಪಿಟ್ಕೊಳ್ಳಿ. So sum of interior angle that's equal to, so 1 n into n minus 2 of 180 degree, so 180. So sum of the next two number of diagonals that's equal to n into n minus 3 by 2. This is the very important, so you have to practice this. And regular polygon, irregular polygon, curve ಎಲ್ಲ ಹೇಳ್ಕೊಟ್ಟಿದ್ದೀನಿ. ಇದನ್ನೆಲ್ಲ ಇನ್ನೊಂದ್ಸರ್ತಿ ನೋಡಿ, ಗೊತ್ತಾಗಿಲ್ಲ ಅಂದ್ರೆ ಕೇಳಿ. ಸರಿ, ಬಾಯ್.